ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವೆಲ್ಲರೂ ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ಈ ಲೋಕಗಳ ವರ್ಣನೆ, ಬ್ರಹ್ಮಾಂಡದ ಒಂದು ವಿವರಣೆಯನ್ನು ಶ್ರೀಪಾದ ವಲ್ಲಭರು ನರಸಾವಧಾನಿಗಳಿಗೆ ಹಾಗೂ ಅವರ ಪತ್ನಿಗೆ 1 ವರ್ಷದ ಮಗುವಿದ್ದಾಗ ಕೊಡ್ತಾರೆ. ಅವರ ದೇವರ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ, ಹಾಗೆಯೇ ಅವರು ಈ ಸೃಷ್ಟಿ ಹೇಗಾಯಿತು ಅಂತ ಕೇಳಿದಾಗ ಅದರ ವಿವರಣೆಯನ್ನು ಕೊಡ್ತಾ ಬರ್ತಿರೋದನ್ನು ನಾವು ಕಳೆದ 2 ವಾರಗಳಿಂದ ಕೇಳಿದ್ದೀವಿ. ಅದರಲ್ಲಿ ಮೊದಲು ಹೇಗೆ ಆರಂಭ ಆಯಿತು ಸೃಷ್ಟಿ, ಆ ಪರಮಾತ್ಮನ ಉಸಿರಿನಿಂದ ಬ್ರಹ್ಮಾಂಡಗಳು ಹೊರಬಂದವು, ಆ ನಂತರ ಬ್ರಹ್ಮಾಂಡದಲ್ಲಿ ಆತ ಪ್ರವೇಶ ಮಾಡಿ ಅನಿರುದ್ಧ ಅನ್ನೋ ಹೆಸರನ್ನು ಪಡೆದ. ಈ ರೀತಿಯೆಲ್ಲ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಅವನ ಒಂದು ತೇಜಸ್ಸು ಪ್ರವೇಶವಾಯಿತು. ಅಂದರೆ ಅವನು ಆತ್ಮಸ್ವರೂಪ, ಎಲ್ಲ ಬ್ರಹ್ಮಾಂಡದ ಆತ್ಮಸ್ವರೂಪನು ಅವನು ಅಂತ ಹೇಳಿಬಿಟ್ಟು ಶ್ರೀಪಾದ ವಲ್ಲಭರು ಹೇಳ್ತಾ ಕಡೆಗೆ ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳು ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಹಾಗೆ ಬಹಳ ಸ್ಪಷ್ಟವಾಗಿ ನಮ್ಮ ಭೂಗೋಳ, ಅಂದರೆ ನಾವು ಏನು ವಾಸ ಮಾಡ್ತಿದ್ದೀವಿ ನಾವೆಲ್ಲರೂ, ಈ ಭೂಗೋಳ ಅನ್ನೋದು ಬೇರೆ, ಹಾಗೆ ಮಹಾಭೂಮಿ ಅನ್ನೋದು ಇದೆ, ಅದು ಬೇರೆ ಅಂತ ಹೇಳಿಬಿಟ್ಟು ಅದನ್ನು ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ. ಅದು ಕೂಡ ನಾವು ಕೇಳಿದ್ವಿ. ಹಾಗೆ ಈ ಮಹಾಭೂಮಿಯ ಮೇಲೆ ಸಪ್ತಸಾಗರಗಳು, ನಾವು ಹೇಳ್ತೀವಲ್ಲ ಸಪ್ತದ್ವೀಪ ವಸುಂಧರ ಅಂತ ಕೇಳಿದ್ದೀವಲ್ಲ, ಆ ಸಪ್ತಸಾಗರ ಸಪ್ತದ್ವೀಪ ಅನ್ನೋದು ಇದೆ ಅಂತ ಹೇಳಿಬಿಟ್ಟು ಆ ಮಹಾಭೂಮಿಯ ವರ್ಣನೆಯನ್ನು ನಾವು ಕೇಳಿದ್ವಿ. ಹಾಗೆ ಈ ಅಂತರಿಕ್ಷ ಅಂತ ನಾವೇನು ಈಗ ನೋಡ್ತಾ ಇದ್ದೀವಿ, ಎಲ್ಲ ಈ ನಕ್ಷತ್ರಗಳು, ಆಮೇಲೆ ಈ ತಾರಾಮಂಡಲ, ಗ್ರಹಗಳು, ನಾವೆಲ್ಲ ಇದನ್ನೇನು ನೋಡ್ತಾ ಇದ್ದೀವಿ, ನಮ್ಮ ವಿಜ್ಞಾನ ಇನ್ನೂ ಈ ಒಂದು ಅಂತರಿಕ್ಷದ ಒಂದು ಏನು ಇದು ಹೇಗಿದೆ, ಇದೆಲ್ಲ ಹೇಗೆ ವರ್ಕ್ ಆಗ್ತಿದೆ ಅನ್ನೋ ಒಂದು ವಿವರಣೆಯನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಆಗ್ತಿಲ್ಲ. ನಮ್ಮ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಅಂದರೂ ಆಗ್ತಿಲ್ಲ. ಆದರೆ ಈ ಎಲ್ಲ ಅಂತರಿಕ್ಷ ನಾವೇನು ನೋಡ್ತಿದ್ದೀವಿ, ಈ ತಾರಾಮಂಡಲ, ಎಷ್ಟು ನಕ್ಷತ್ರಗಳು, ಇದೆಲ್ಲ ನಾವು ನೋಡ್ತಿರೋದೆಲ್ಲ ಕೇವಲ ಭೂವರ್ಲೋಕಕ್ಕೆ ಸೀಮಿತ. ಕೇವಲ ಒಂದು ಲೋಕ ಮಾತ್ರ ನಮ್ಮ ಬ್ರಹ್ಮಾಂಡದ ವಿವರಣೆಯಲ್ಲಿ, ಅದು ಬರೀ ಭೂವರ್ಲೋಕ ಮಾತ್ರ. ಭೂಲೋಕ ಅಂತಂದರೆ ಮಹಾಭೂಮಿ ಮತ್ತು ಭೂಗೋಳ ಅನ್ನ ಭೂರ್ಲೋಕ ಅಥವಾ ಭೂಲೋಕ ಅಂತ ಹೇಳ್ತಾರೆ. ಆ ಭೂವರ್ಲೋಕ ಅಂದರೆ ಈ ಅಂತರಿಕ್ಷವನ್ನೆಲ್ಲ ಏನು ತಾರಾಮಂಡಲ ಎಲ್ಲ ಇದೆ ಅದೆಲ್ಲ ಕೇವಲ ಭೂವರ್ಲೋಕ ಅಂತ ಹೇಳ್ತಾರೆ. ಈಗ ಅದರ ಕೆಳಗಡೆ, ಮಹಾಭೂಮಿಯ ಕೆಳಗಡೆ ಪಾತಾಳಗಳು, ಈ ಸಪ್ತ ಪಾತಾಳಗಳ ವಿವರಣೆಯನ್ನು ಕಳೆದ ವಾರ ನಾವು ನೋಡಿದ್ವಿ. ಸ್ವಲ್ಪ ಮಟ್ಟಿಗೆ ನೋಡಿದ್ವಿ, ಯಾರು ವಾಸಿಸ್ತಾರೆ ಅಲ್ಲಿ, ಯಾವುದ್ರ ಮೇಲೆ ಯಾವ ಪಾತಾಳ, ಅದು ಒಂದು ಯಾವ ಕ್ರಮದಲ್ಲಿದೆ ಅನ್ನೋದನ್ನೆಲ್ಲ ನೋಡಿದ್ವಿ. ಅದರ ನಂತರ ಮಹಾಭೂಮಿದು ನೋಡಿದ್ವಿ. ಈ ದಿನ ನಾವು ಮೇಲಿನ ಲೋಕಗಳ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಕಳೆದ ವಾರ. ಆ ಮೇಲಿನ ಲೋಕಗಳು ಅಂದರೆ ಏನು, ಅಲ್ಲಿ ಸೂರ್ಯನ ಬೆಳಕು ಎಲ್ಲಿವರೆಗೂ ಬರುತ್ತೆ, ಆ ಮೇಲಿನ ಲೋಕಗಳಲ್ಲಿ ಮತ್ತೆ ಹೇಗೆ ಅದು ಪ್ರಕಾಶಿಸುತ್ತೆ. ಮೇಲಿನ ಲೋಕಗಳು ಅಂದರೆ ಅಲ್ಲಿ ಅದು ಸ್ವಯಂ ಪ್ರಕಾಶ, ಅದಕ್ಕೆ ಇನ್ನೊಂದು ಬೆಳಕು ಬೇಕಿಲ್ಲ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಈಗ ಆ ಮೇಲಿನ ಲೋಕಗಳು ಯಾವ ಕ್ರಮದಲ್ಲಿದೆ ಅಂತ ಹೇಳೋದಕ್ಕೆ ನಾನು ಹೇಳಿದ್ದೆ, ಶಿವಪುರಾಣದಲ್ಲಿ ಶಿವನ ಒಂದು ಸ್ಥಾನವೇ ಅದರಲ್ಲಿ ಸರ್ವೋಚ್ಚ ಸ್ಥಾನ ಅಂತ ಹೇಳ್ತಾರೆ. ಇದರಲ್ಲಿ ದೇವಿಯ ಒಂದು ಪುರಾಣದಲ್ಲಿ ದೇವಿಯ ಸ್ಥಾನವೇ ಸರ್ವೋಚ್ಚ ಅಂತ ಹೇಳ್ತಾರೆ. ಹಾಗೆ ವಿಷ್ಣುವಿನ ಪುರಾಣವನ್ನು ತೆಗೆದುಕೊಂಡ್ರೆ ವಿಷ್ಣುವಿನ ಸ್ಥಾನವನ್ನು ಎಲ್ಲದಕ್ಕಿಂತ ಮೇಲೆ ಇದೆ ಅನ್ನೋ ಥರ ವರ್ಣನೆ ಮಾಡ್ತಾರೆ. ಆದರೆ ನಾನು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನು ತೆಗೆದುಕೊಂಡು ಅಲ್ಲಿರೋದ್ರನ್ನ ಹೇಳ್ತಾ ಇರೋದ್ರಿಂದ ಅಲ್ಲಿ ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ಕ್ರಮದಲ್ಲಿಯೇ ನಾನು ವಿವರಣೆಯನ್ನು ಹೇಳ್ತೀನಿ. ಆದರೆ ಇದು ಎಲ್ಲದರಲ್ಲಿ ಇರೋ ಸತ್ಯ, ಹಿಂದಿನ ಸತ್ಯ ಬೇರೆ ಬೇರೆ ಅಲ್ಲ. ಈಗ ದೇವಿ ಪುರಾಣ ಆಗ್ಬೋದು, ಶಿವಪುರಾಣ ಆಗ್ಬೋದು, ಭಾಗವತದಲ್ಲಿ ಹೇಳಿರೋದಾಗ್ಬೋದು, ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಹೇಳಿರೋದಾಗ್ಬೋದು, ಇದೆಲ್ಲ ಬೇರೆ ಬೇರೆನಾ? ಹಾಗಾದರೆ ಯಾವುದು ಸತ್ಯ ಅಂತಂದರೆ ಎಲ್ಲದೂ ಸತ್ಯನೇ.
ಇಂಥದ್ದು ಸುಳ್ಳು ಅಂತಲ್ಲ. ಅದು ನಾ ಹೇಳಿದ್ದೆ, ಆದ್ರೂ ಯಾವ ಒಂದು ನಮ್ಮ ಆರಾಧ್ಯ ದೈವ ಅಂತ ನಾವು ಪರಿಗಣಿಸ್ತೀವೋ ಆ ಎಲ್ಲ, ನನ್ನ ಆರಾಧ್ಯ ದೈವ ಬೇರೆ ಇರ್ಬೋದು, ಮತ್ತೊಬ್ಬರ ಆರಾಧ್ಯ ದೈವ ಬೇರೆ ಇರ್ಬೋದು, ನನ್ನ ಗುರು ಬೇರೆ ಇರ್ಬೋದು, ಇನ್ನೊಬ್ಬರ ಒಬ್ಬ ಗುರು ಅಂತ ಯಾರು ನಂಬಿದಾರೋ ಆ ಗುರುವಿನ ರೂಪನಾಮ ಎಲ್ಲ ಬೇರೆ ಇರ್ಬೋದು ಒಬ್ಬೊಬ್ಬರದ್ದು. ಆದರೆ ಎಲ್ಲ ರೂಪನಾಮಗಳ ಹಿಂದೆ ಇರುವ ಸತ್ಯ ಒಂದೇ ಒಂದು, ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಸತ್ಯ. ಹಾಗಾಗಿ ಎಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಆ ಪುರಾಣದ ಒಂದು ಏನು ದೇವತೆಯನ್ನ ಹೊಗಳ್ತಾ ಇದ್ದಾರೋ, ಯಾವ ದೇವತೆ ಬಗ್ಗೆ ಆ ಒಂದು ಪುರಾಣವನ್ನು ಬರೆದಿದ್ದಾರೋ ಆ ಪುರಾಣದಲ್ಲಿ ಆ ದೇವರೇ ಒಂದು ಪಾರಮ್ಯ, ಅದೇ ಪರಮೋಚ್ಚ ಅಂತ ವಿವರಣೆ ಮಾಡಿದ್ದಾರೆ. ಅಂದರೆ ಅದು ಎಲ್ಲ ರೂಪನಾಮಗಳು ಆ ಕಡೆಗೆ ಆ ಸಚ್ಚಿದಾನಂದ ಪರಮಾತ್ಮನೇ ಆಗಿದೆ, ಅವನದೇ ರೂಪನಾಮಗಳಾಗಿದೆ ಅನ್ನುವ ಒಂದು ಪರಮ ಸತ್ಯವನ್ನ ತೋರಿಸಕೇನೆ ಬೇರೆ ಬೇರೆ ಪುರಾಣಗಳನ್ನು ಬರೆದರು ವೇದವ್ಯಾಸರು. ಆ ಪರಮೋಚ್ಚ ಸತ್ಯವನ್ನ ಕಂಡುಕೊಳ್ಳಿ ಎಲ್ಲ ಪುರಾಣನೂ ಓದಿದಾಗ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮಗೆ ಆ ಸತ್ಯದ ಒಂದು ಅರಿವು ಆಗಲಿ ಅನ್ನೋದೇ ಅದರ ಹಿಂದಿನ ಉದ್ದೇಶ ಅಂತ ಕಂಡುಬರುತ್ತೆ. ಅಲ್ದಲೇನೆ ಇದರಿಂದ ನಮಗೇನಂದ್ರೆ ನಮ್ಮ ಒಂದು ಪ್ರೀತಿ ಯಾವ ಒಂದು ಗುರುವಿನಲ್ಲಿದೆ ಅಥವಾ ನಮ್ಮ ಯಾವ ದೈವದಲ್ಲಿದೆ, ಆ ದೈವ ಹಾಗೂ ಇನ್ನೊಬ್ಬರ ಪ್ರೀತಿ ಯಾವ ಗುರುವಿನಲ್ಲಿದೆ ಅಥವಾ ದೈವದಲ್ಲಿದೆ, ಅದೆಲ್ಲ ಬೇರೆ ಬೇರೆ ಅಂತ ಭೇದ ಭಾವ ಕೂಡ ಅಳೆದು ಹೋಗಿ ಎಲ್ಲ ಕೂಡ ನನ್ನ ಒಂದು ಪ್ರೀತಿಯ ರೂಪ ಹಾಗೂ ಇನ್ನೊಬ್ಬರ ಒಂದು ಪ್ರೀತಿ ಯಾವ ರೂಪದಲ್ಲಿದೆ ಅದೆಲ್ಲ ಒಂದೇ ಸಚ್ಚಿದಾನಂದ ಪರಮಾತ್ಮನ ವಿವಿಧ ರೂಪಗಳು ಅನ್ನುವ ತಿಳುವಳಿಕೆ ನಮಗೆ ಬಂದಾಗ ಆ ಭೇದ ಭಾವ, ಈ ಸಾಕಷ್ಟು ಲೋಕ ರೂಢಿಯಲ್ಲಿರುವ ಒಂದು ವಿಚಾರ ಭೇದಗಳು, ಮತಭೇದಗಳು ಅಥವಾ ಒಂದು ಏನು ಬೇರೆ ಬೇರೆ ರೀತಿ ಭೇದಗಳು ಬಂದಿರದೆ, ಈ ಶೈವ ವೈಷ್ಣವ ಎಲ್ಲ ಭೇದ ಬಂದಿರದೆ ಈ ದೇವತೆಗಳಲ್ಲಿ ಭೇದ ಮಾಡೋದ್ರಿಂದ, ಆದ್ರಿಂದ ಆ ಒಂದು ಭೇದ ಸರಿಯಾದ ತಿಳುವಳಿಕೆಯಿಂದ ಅಳಿಯುತ್ತೆ ಅನ್ನೋದನ್ನ ಕೂಡ ನಾವು ಕಳೆದ ವಾರ ನೋಡಿದ್ವಿ. ಈಗ ಮೇಲಿನ ಲೋಕಗಳು ಯಾವ ಕ್ರಮದಲ್ಲಿ ಹೇಳಿದ್ದಾರೆ ಅಂತ ನೋಡಿ ಮತ್ತೆ ನಾವು ಪಾತಾಳದಿಂದನೇ ಆರಂಭ ಮಾಡಬೇಕು, ಪಾತಾಳಕ್ಕೆ ಬರಲೇಬೇಕು. ಇದರ ಒಂದು ಇನ್ನೊಂಚೂರು ಹೆಚ್ಚಿನ ಅರಿವು ನಮಗೆ ಮೂಡಬೇಕು ಅಂದರೆ ಮತ್ತೆ ನಾವು ಪಾತಾಳದಿಂದ ಆರಂಭ ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆ ಒಂಚೂರು ಮೇಲಿನ ಲೋಕಗಳು ಯಾವ ಕ್ರಮ ಅಂತ ನೋಡಿಕೊಂಡು ಆಮೇಲೆ ಮತ್ತೆ ಅದರ ವಿವರಣೆಯನ್ನು ನೋಡೋಣ. ಒಂದು ನಿಮಿಷ. ಈಗ ಇದು ಈ ಮೇಲಿನ ಲೋಕಗಳ ಒಂದು ಯಾವ ಕ್ರಮದಲ್ಲಿದೆ ಅನ್ನುವ ಒಂದು ವಿವರಣೆ. ಇಲ್ಲಿ ನಾವು ಚಿತ್ರ ಅಷ್ಟು ನನಗೆ ಸ್ಪಷ್ಟವಾದ ಚಿತ್ರ ಸಿಗಲಿಲ್ಲ. ಒಂದು ಸಿಕ್ಕಿದ್ದನ್ನೇ ಒಂಚೂರು ಏನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಇದು ಮೂಡಲಿ ಒಂದು ಕಲ್ಪನೆ ಅನ್ನೋದಕ್ಕೋಸ್ಕರನೇ ನಾನು ಸಿಕ್ಕಿದ ಒಂದು ಚಿತ್ರವನ್ನೇ ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾವು ಮಧ್ಯದಲ್ಲಿ ನಾವು ನೋಡ್ತಾ ಇರ್ಬೋದು, ಅದು ಮಹಾಭೂಮಿ ಮಧ್ಯದಲ್ಲಿ ಒಂದು ಮೇರು ಪರ್ವತ, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಕಳೆದ ವಾರ, ಅದ್ರ ಹಿಂದಿನ ವಾರ ಎಲ್ಲ. ಆ ಮೇರು ಪರ್ವತ ಅನ್ನೋದನ್ನ ಸ್ವಲ್ಪ ತೋರಿಸಿದ್ದಾರೆ, ಅದನ್ನೆಲ್ಲ ನಾವು ನೋಡ್ಬೋದು. ಆದರೆ ಈ ಚಿತ್ರ ಪೂರ್ಣ ಸರಿಯಾಗಿದೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ಮೇರು ಪರ್ವತ ಇನ್ನೂ ಒಂಚೂರು ಎತ್ತರವಾಗಿ ತೋರಿಸ್ಬೇಕಾಗಿತ್ತು. ಅದರಿಂದ ಈ ಚಿತ್ರ ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಒಂದು ಕಲ್ಪನೆಗೆ ತೆಗೆದುಕೊಂಡಿದ್ದೇನೆ. ಈ ಮಹಾಭೂಮಿ ಅಂತ ಏನು ತೋರಿಸ್ತಾ ಇದ್ದಾರೆ ಮಧ್ಯದಲ್ಲಿ, ಆ ಮಹಾಭೂಮಿಯಲ್ಲಿ ಅಲ್ಲಿ ಕೆಳಗಡೆ ಪಾತಾಳಗಳ ಹೆಸರುಗಳನ್ನು ಕೂಡ ಬರೆದಿದ್ದಾರೆ. ನಂತರ ಅಲ್ಲಿಂದ ಮೇಲೆ ಲೋಕಗಳು, ಮೇಲಿನ ಲೋಕಗಳು, ಮೇರುವಿನ ಮೇಲಿನ ಲೋಕಗಳು ಆರಂಭ ಆಗ್ತಾ ಹೋಗುತ್ತೆ. ಈ ಹೇಗಿದೆ ಲೋಕಗಳು ಅಂತಂದ್ರೆ, ಈ ಲೋಕಗಳು ಒಂದು ಕೆಳಗಡೆ ಈ ಮಹಾಭೂಮಿಯ ನಂತರ ನಮಗೆ ಮೊದಲು ಏನು ಬರುತ್ತೆ, ಭೂರ್ಲೋಕ ಅಂದರೆ ಮಹಾಭೂಮಿ, ಅದು ಹಾಗೂ ಅದು ಭುವರ್ಲೋಕ. ಈ ಅಂದರೆ ನಾವೇನು ಈ ನಕ್ಷತ್ರಗಳು, ಗ್ರಹಗಳು ಇತ್ಯಾದಿಗಳನ್ನು ಒಳಗೊಂಡಿದೆ ಅಂತರಿಕ್ಷ ಅಂತ ಏನು ಹೇಳ್ತೀವಿ, ಅದು ಭುವರ್ಲೋಕ. ಅದರ ಈಗ ಈ ಮೇರು ಏನಿದೆ, ಆ ಮೇರುವಿನ ಒಂದು ಸುತ್ತಲೂ
ಸುತ್ತುತ್ತಾ ಇರ್ತಾನೆ. ಸೂರ್ಯ, ಚಂದ್ರ, ಈ ನಕ್ಷತ್ರಾದಿಗಳೆಲ್ಲ ಮೇರುವಿನ ಸುತ್ತಲೂ ಸುತ್ತುತ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇದೆಲ್ಲ ಭುವರ್ಲೋಕ ಅಂತ ಹೇಳ್ಬಿಟ್ಟು. ಮೇರುವಿನ ಮೇಲೆ ನಾವು ಕಳೆದ ವಾರ ನೋಡಿದ್ವಿ, ಮೇರುವಿನ ಮೇಲಿನ ಒಂದು ಆಕ್ಸಿಸ್ ಅಲ್ಲಿ ಸೂರ್ಯ ಹೇಗೆ ಸುತ್ತರಿತಾನೆ ಅಂತ ಬ್ರಹ್ಮಾಂಡ ವಿವರಣೆಯಲ್ಲಿ ಬಂದಿದೆ ಅಂತ ನಾವು ನೋಡಿದ್ವಿ. ಅಂದ್ರೆ ಇಲ್ಲಿ ಬ್ರಹ್ಮಾಂಡದಲ್ಲಿ ನಾವು ಏನು ಸೂರ್ಯ ಅಂತ ಕರಿತೀವಿ, ಭೂಗೋಳದ ಸೂರ್ಯ, ಆ ಈ ಸೂರ್ಯನ ಒಂದು ವಿವರಣೆ ಅಲ್ಲ ಅದು. ಅಂದ್ರೆ ಈ ತರ ಸಾಕಷ್ಟು ಸೂರ್ಯರು ಇದ್ದಾರೆ. ಆ ಸೂರ್ಯರಿಗೆಲ್ಲ ಒಂದು ಬ್ರಹ್ಮಾಂಡದ ಮುಖ್ಯ ಒಂದು ಬೆಳಕಿನ ಸ್ಥಾನ ಅಥವಾ ಒಂದು ಜ್ಯೋತಿಯ ಸ್ಥಾನ ಅಂತ ನಾವು ಹೇಳ್ಬೋದು. ಆ ಸೂರ್ಯ ಅದು ಒಬ್ಬನೇ ಅಂತ. ಈ ಎಲ್ಲ ಸೂರ್ಯರಿಗೆ ಯಾವುದೇ ಒಂದು ಹೊಳಿತಾ ಇದೆ ಅಂತ ನಾವೇನು ಹೇಳ್ತೀವಿ, ಬೆಳಗ್ತಾ ಇದೆ ಅಂತ, ಆ ಎಲ್ಲ ಬೆಳಕಿನ ಹಿಂದಿರುವ ಒಂದು ಬೆಳಕು ಆ ಸೂರ್ಯ ಮೇರುವಿನ ಮೇಲೆ ಅವನು ಒಬ್ಬನೇ ಇರೋದು. ಅಲ್ಲಿ ಆ ಒಂದು ವಿವರಣೆ ಬಂದಾಗ ಇನ್ನೊಬ್ಬ ಸೂರ್ಯ ಅಂತ ಬರಲ್ಲ, ಅಲ್ಲಿ ಒಬ್ಬನೇ ಸೂರ್ಯದ ವಿವರಣೆ ಬರುತ್ತೆ. ಯಾಕೆಂದ್ರೆ ಅವನೇ ಎಲ್ಲ ಸೂರ್ಯರನ್ನು ಬೆಳಗ್ತಾ ಇರೋದು. ನಮ್ಮ ಸೂರ್ಯ ಅಂತ ನಾವೇನು ನಿತ್ಯ ನೋಡ್ತೀವಿ, ಆ ಸೂರ್ಯನನ್ನು ಬೆಳಗ್ತಾ ಇರೋದು ಅದೇ ಸೂರ್ಯ. ಹೀಗೆ ಆ ಸೂರ್ಯ ಅಂತ ಏನಿದ್ದಾನೆ ಅವನು ಮೇರುವಿನ ಮೇಲೆ ಸುತ್ತರಿತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಸೂರ್ಯ ಮಹಾಭೂಮಿಯನ್ನ ಬೆಳಗ್ತಾನೆ, ಮಹಾಭೂಮಿಯನ್ನ ಸುತ್ತರಿತಾನೆ. ಆದರೆ ನಮ್ಮ ಒಂದು ಗ್ರಹಮಂಡಲ ಸೂರ್ಯನನ್ನ ಎಲ್ಲ ಗ್ರಹಗಳು ಸುತ್ತರಿತವೆ ಅಂತ ನಾವೇನು ಕೇಳಿದ್ದೀವಿ. ಆದರೆ ಇಲ್ಲಿ ಏನಂದ್ರೆ ಇದು ಮಹಾಭೂಮಿ, ಇದು ನಮ್ಮ ಥರ ಒಂದು ಚಿಕ್ಕ ಭೂಗೋಳ ಅಲ್ಲ. ಇದು ಎಲ್ಲ ಇಂತಹ ವಾಸಿಸಬಹುದಾದಂತಹ ಭೂಮಿಗಳ ಅಥವಾ ಜಾಗಗಳ ಒಂದು ಅದರ ಆಧಾರವಾಗಿರುವ ಮಹಾಭೂಮಿ ಅಂತ ಹೇಳ್ಬೋದು. ಆ ಮಹಾಭೂಮಿಯನ್ನ ಸತತ ಬೆಳಗುತ್ತಿರುವ ಸೂರ್ಯ ಮೇರುವಿನ ಮೇಲೆ ಅವನೇ ಸುತ್ತರಿದು ಬೆಳಗ್ತಾನೆ. ಆದ್ರಿಂದ ಅಲ್ಲಿ ಆ ಮಹಾಭೂಮಿಯ ಮೇಲೆ ಹಗಲು ರಾತ್ರಿಗಳೆಲ್ಲ ಇದೆಲ್ಲ ನಾವು ಕೇಳಿದ್ವಿ. ಅಲ್ಲಿಂದ ಮೇಲಕ್ಕೆ ಚಂದ್ರನನ್ನ ಹೇಳ್ತಾರೆ. ಇಲ್ಲಿ ನಮಗೆ ಇದೆಲ್ಲ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ಬೋದು, ವಿಚಿತ್ರ ಅನ್ನಿಸ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಇದೆಲ್ಲ ಮೇಲಿನ ಲೋಕಗಳು ಮೇಲೆ ಮೇಲೆ ಹೋಗ್ತಿರೋದು ಏನು ಅಂದ್ರೆ ಇದೆಲ್ಲ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್, ಅಂದ್ರೆ ಪ್ರಜ್ಞೆಯ ಒಂದು ಎಚ್ಚೆತ್ತ ರೂಪಗಳು. ಇನ್ನೂ ಮೇಲಿನ ಸ್ಥಾನಗಳಿಗೆ ಪ್ರಜ್ಞೆ ಏರಿದಾಗ ಆ ಲೋಕಗಳನ್ನ ನಾವು ರೀಚ್ ಆಗ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಜ್ಞೆಯ ಉನ್ನತ ಸ್ಥಾನಗಳು ಈ ಮೇಲಿನ ಲೋಕಗಳೆಲ್ಲ. ಹಾಗಾಗಿ ಸೂರ್ಯನ ಮೊದಲು ಹೇಳಿದ್ರು ಮಹಾಭೂಮಿ ಮೇಲೆ, ನಂತರ ಚಂದ್ರನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಆ ನಂತರ ಚಂದ್ರನ ನಂತರ ಬೇರೆ ಗ್ರಹಗಳನ್ನ ಹೇಳ್ತಾ ಹೋಗ್ತಾರೆ. ನೋಡಿ, ಸೂರ್ಯ ಲೋಕ ಮೊದಲು, ಚಂದ್ರಲೋಕ ಅದರ ಮೇಲೆ, ಅಂಗಾರ ಲೋಕ ಅಥವಾ ಮಂಗಳ ಲೋಕ ಅಂತೀವ ಅದು ಚಂದ್ರಲೋಕದ ಮೇಲೆ, ನಂತರ ಬುಧಲೋಕ, ಗುರುಲೋಕ, ಶನಿಲೋಕ. ಶನಿಲೋಕ ಅನ್ನೋದು ಎಲ್ಲ ಈ ಸೂರ್ಯಲೋಕ, ಚಂದ್ರಲೋಕ ಎಲ್ಲದಕ್ಕಿಂತ ಮೇಲೆ ಶನಿಲೋಕವನ್ನ ಇಟ್ಟಿದ್ದಾರೆ ನೋಡಿ. ಇದು ನಮಗೆಲ್ಲ ಭಾರಿ ವಿಚಿತ್ರ ಅಂತ ಅನಿಸ್ಬೋದು. ಯಾಕೆಂದ್ರೆ ನಮ್ದು ಸೂರ್ಯನೇ ನಮಗೆ ಸೆಂಟರು. ನಾವು ಇಷ್ಟು ದಿನ ಕಲ್ತಿರೋ ನಾವು ಕಲ್ತಿರೋದು ಬಹಳ ಚಿಕ್ಕದು ಅಂತ ನಾನು ಹೇಳಿದೆ. ಇವಾಗ ಸೈನ್ಸು ಬಹಳ ಚಿಕ್ಕ ವ್ಯಾಪ್ತಿಯನ್ನು ಹೊಂದಿದೆ. ಇದು ಈ ಬ್ರಹ್ಮಾಂಡ ವ್ಯಾಪ್ತಿ ಅಂತಾನೆ ಹೇಳ್ಬೋದು ಇದನ್ನ. ಹಾಗಾಗಿ ನಮಗೆ ವಿಚಿತ್ರ ಅನ್ಸುತ್ತೆ, ಏನಪ್ಪ ಸೂರ್ಯನ ಕೆಳಗಿಟ್ರು. ಎಲ್ಲ ಈ ಬ್ರಹ್ಮಾಂಡನ ಓದೋವರೆಗೂ ಬರೋ ಒಂದು ಕನ್ಫ್ಯೂಷನ್ ಅಂದ್ರೆ ಸೂರ್ಯನ ಕೆಳಗೆ ತೋರಿಸ್ತಾರೆ, ಚಂದ್ರನನ್ನ ಅದ್ರ ಮೇಲೆ ತೋರಿಸ್ತಾರೆ, ಬುಧ ಎಲ್ಲ ಇನ್ನೂ ಮೇಲೆ ತೋರಿಸ್ತಾರೆ, ಕೊಡೆಗೆ ಶನಿ ತೋರಿಸ್ತಾರೆ ಅಂತ ಆಗತ್ತೆ. ಇಲ್ಲಿ ನೋಡಿ, ಇದು ಇನ್ನೊಂದು ನೋಡ್ಬೋದು ನಾವಿಲ್ಲಿ. ಈಗ ನಮ್ಮ ಏನು ಭಾನುವಾರ, ಸೋಮವಾರ ಅಂತೆಲ್ಲ ಇದೆ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಅದೇ ಒಂದು ಆರ್ಡರಲ್ಲಿ ಇಲ್ಲಿ ಬರುತ್ತೆ ಲೋಕಗಳು. ಸೂರ್ಯ ಲೋಕ, ಅದ್ರ ಮೇಲೆ ಚಂದ್ರಲೋಕ, ಆಮೇಲೆ ಮಂಗಳ, ಬುಧ, ಈ ರೀತಿ ಆರ್ಡ್ರಲ್ಲೇ ಬರ್ತಾ ಇದೆ ನೋಡಿ. ಇದು ಒಂದು ಆಶ್ಚರ್ಯ. ನಮ್ಮ ವಾರಗಳಲ್ಲೂ ಅದೇ ಥರ ಬರುತ್ತೆ. ಆಮೇಲೆ ಇನ್ನೊಂದು, ಇದೆಲ್ಲ ಮತ್ತೆ ಸೂರ್ಯ ಲೋಕಕ್ಕಿಂತ ಇನ್ನೂ ಪ್ರಜ್ಞೆಯ ಉನ್ನತ ಸ್ತರವ ಅಂತ ನಾವು ಯೋಚನೆ ಮಾಡಿದಾಗ ಹೌದು ಅಂತ ಹೇಳ್ತಾರೆ. ಇದೆಲ್ಲ ಲೋಕಗಳು ಪ್ರಜ್ಞೆಯ ಇನ್ನೂ ಉನ್ನತ ಸ್ತರಗಳಾಗಿರ್ತವೆ ಅಂತ. ಅದನ್ನ ಸೂಕ್ಷ್ಮವಾಗಿ ಪ್ರತಿಯೊಂದು ಲೋಕದ ಒಂದು ಯಾಕೆ ಅದು ಉನ್ನತ ಸ್ತರ ಅನ್ನೋದಕ್ಕೆ ವಿವರಣೆಯನ್ನ ನಾವು ನೋಡ್ತಾ ಹೋಗ್ಬೋದು. ಆದರೆ ಪ್ರತಿಯೊಂದು ಲೋಕದ ಒಂದು ಹೆಚ್ಚಾದ ನಮಗೆ ವಿವರಣೆ ನೋಡ್ತಾ ಹೋದ್ರೆ ನಿಜವಾಗ್ಲೂ ಒಂದು ಅಲ್ಲ, ಎರಡಲ್ಲ, 3 ಎಪಿಸೋಡ್ ಅಲ್ಲ, 10-15 ಎಪಿಸೋಡ್ ಆದ್ರೂ ಸಾಕಾಗಲ್ಲ. ಅಷ್ಟು ಒಂದು ವಿಸ್ತಾರವಾದ ಹೇಳಿದ ಬ್ರಹ್ಮಾಂಡ ಅಂದ್ರೆ ಅದು ಬ್ರಹ್ಮಾಂಡನೇ ಆಗಿದೆ. ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಚೂರು ಎಲ್ಲೆಲ್ಲಿ ಮಧ್ಯದಲ್ಲಿ ನಾನು ಹೇಳ್ತಾ ಮುಂದಕ್ಕೆ ಹೋಗ್ತೀನಿ. ಅದನ್ನ ನಂತರದ ಒಂದು ಹಂತದಲ್ಲಿ ನಾನು ಇನ್ನೊಂಚೂರು ಅದನ್ನ ಹೇಳ್ತೀನಿ. ಈಗ ಅದ್ರ ಮುಂದಿನ ಲೋಕಗಳನ್ನ ನೋಡ್ಬಿಡೋಣ. ಶನಿ ಆದ್ಮೇಲೆ ರಾಶ್ಯಾದಿ ದೇವತಾ ಲೋಕ, ನಕ್ಷತ್ರ ದೇವತಾ ಲೋಕ, ಸ್ವರ್ಗಲೋಕ ಅಂತ ಆಮೇಲೆ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಸ್ವರ್ಗಲೋಕ ಅಂತ ಹೇಳ್ತಾರೆ.
ಇದನ್ನ ಸಾಮಾನ್ಯ ಸ್ವರ್ಗಲೋಕವನ್ನ ಮೇರುವಿನ ಮೇಲೆ ಇದೆ ಅಂತ ಕೂಡ ಹೇಳ್ತಾರೆ. ನಂತರ ಬರುತ್ತೆ ಸ್ವರ್ಗ ಆದ್ಮೇಲೆ ಸಪ್ತರ್ಷಿ ಲೋಕ, ನಂತರದ್ರಲ್ಲಿ ಧ್ರುವಲೋಕ ಅಂತ ಹೇಳ್ತಾರೆ. ಈ ಧ್ರುವಲೋಕ ಅನ್ನೋದು ಬಹಳ ಮಹತ್ವ ಉಳ್ಳದ್ದು. ನಮ್ಮ ಈ ಧ್ರುವ ನಕ್ಷತ್ರ ಕೂಡ ನಮಗೆ ಬಹಳ ಮಹತ್ವ ಉಳ್ಳದ್ದು, ಪೋಲ್ ಸ್ಟಾರ್ ಅಂತ ನಾವೇನು ಹೇಳ್ತೀವಿ. ಹಾಗೇನೆ ಈ ಧ್ರುವ ಲೋಕದ ಒಂದು ಮಹತ್ವನೂ ಕೂಡ ಬಹಳ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಒಂದು ಈ ಧ್ರುವ ಲೋಕ, ಇಲ್ಲಿ ನಾವು ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಬೇಕು. ಶ್ರೀಪಾದ ವಲ್ಲಭರು ಇದನ್ನು ಬಹಳ ಕ್ಲಿಯರ್ ಆಗಿ ಹೇಳಿರೋದು ಏನಂದರೆ, ಈಗ ಸೂರ್ಯ ಲೋಕ ಅಂದರೆ ನಾವು ಈ ಸೂರ್ಯ ಮಂಡಲ, ನಮ್ಮ ಏನು ಸೂರ್ಯ ಮಂಡಲಗಳು ಇರುತ್ತೆ ಅದನ್ನು ನಾವು ಸೂರ್ಯ ಲೋಕ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಈ ಲೋಕಗಳು ಅಂದರೆ ಅದರ ಅಧಿದೇವತೆ ಇರುವ ಸ್ಥಾನಗಳು ಅಂತ ಅವ್ರು ಹೇಳ್ತಾರೆ. ಅಂದರೆ ಇವಾಗ ಧ್ರುವ ಲೋಕ ಅಂದರೆ, ಸಪ್ತರ್ಷಿ ಲೋಕ ಅಂದರೆ ನಾವು ತಕ್ಷಣ ನಮ್ಮ ಕಣ್ಣಿಗೇನು ನಾವು ಸಪ್ತರ್ಷಿ ಮಂಡಲವನ್ನು ನೋಡ್ತೀವಿ, ಉತ್ತರ ದಿಕ್ಕಿನಲ್ಲಿ ಸಪ್ತರ್ಷಿ ಮಂಡಲವನ್ನು ನೋಡ್ತೀವಿ, ಧ್ರುವ ನಕ್ಷತ್ರವನ್ನು ಕೂಡ ಗುರುತಿಸ್ತೀವಿ. ಆದರೆ ಅದೇನಾ ಹಂಗಾದ್ರೆ ಸಪ್ತರ್ಷಿ ಲೋಕ ಧ್ರುವ ಲೋಕ ಅಂತಂದ್ರೆ, ಇದು ನೋಡಿ ಸ್ವರ್ಗಲೋಕದ ಮೇಲೆ ಇರುವುದು ಇದೆಲ್ಲ. ಸಪ್ತರ್ಷಿ ಲೋಕ ಧ್ರುವಲೋಕ ಸ್ವರ್ಗಲೋಕದ ಮೇಲೆ ಇದೆ. ಅದು ಈ ಧ್ರುವ ಇದು ಏನಂದ್ರೆ ಫಿಸಿಕಲ್ ಒಂದು ಎಂಟಿಟಿ, ರೆಪ್ರೆಸೆಂಟೇಷನ್ ಆಫ್ ಧ್ರುವ ಲೋಕ, ಧ್ರುವ ನಕ್ಷತ್ರ ಅನ್ನೋದು. ಆದರೆ ಅದೇನೇ ಕಂಪ್ಲೀಟ್ ಆಗಿ ಧ್ರುವಲೋಕ ಅಲ್ಲ, ಅದೇನೇ ಧ್ರುವಲೋಕ ಅಂತ ಅಲ್ಲ. ಈಗ ಸಪ್ತರ್ಷಿಗಳನ್ನ ನಕ್ಷತ್ರ ರೂಪದಲ್ಲಿ ನಾವು ಈ ಕಣ್ಣಿನಿಂದ ನೋಡ್ತೀವಿ. ಆದರೆ ಸಪ್ತರ್ಷಿಗಳನ್ನ ನಾವು ನೋಡೋಕ್ಕಾಗತ್ತಾ? ಸಪ್ತರ್ಷಿಗಳನ್ನ ನಾವು ನೋಡಿದೀವ ಈ ಕಣ್ಣಿನಿಂದ? ಇಲ್ಲ. ಅದು ಸಪ್ತರ್ಷಿ ಲೋಕ ಅಂದರೆ ಅಲ್ಲಿ ಆ ಸಪ್ತರ್ಷಿಗಳ ಒಂದು ಏನನ್ಬೋದು, ಆ ನಕ್ಷತ್ರಗಳ ಅಧಿದೇವತೆಗಳು ಆ ಸಪ್ತ ಋಷಿಗಳು, ಅವರು ಇರುವಂತಹ ಲೋಕ ಅಂತ ಅದನ್ನು ಹೇಳ್ತಾರೆ. ಧ್ರುವ ಲೋಕ ಕೂಡ ಹಾಗೆ, ಧ್ರುವ ನಕ್ಷತ್ರವೇ ಧ್ರುವ ಲೋಕನ ಅಂದರೆ ಧ್ರುವ ನಕ್ಷತ್ರ ಅದರಿಂದ ಕಂಪ್ಲೀಟ್ ಬೇರೆ, ಧ್ರುವಲೋಕದಿಂದ ಇದಕ್ಕೂ ಸಂಬಂಧನೇ ಇಲ್ಲ ಅಂತಲ್ಲ. ಅಂದರೆ ಇವಾಗ ನಮ್ಮ ಬಾಡಿ ಮತ್ತು ಸೋಲ್ ಅಂತ ನಾವು ತಗೋಬೋದು, ಆತ್ಮ ಅಂತ. ಈಗ ನಮ್ಮ ಆತ್ಮ ಅನ್ನೋದು ಈಗೇನದು ಆ ದೇಹ ಅನ್ನೋದು ಏನಿದೆ ಅದನ್ನು ನಾವು ಫಿಸಿಕಲ್ ರೂಪ ಅಂತ ನಾವೇನು ಹೇಳ್ತೀವಿ, ಒಂದು ಭೌತಿಕವಾದ ರೂಪ ನಮ್ಮ ದೇಹ. ಹಾಗೆಯೇ ಅದು ಒಂದು ಭೌತಿಕ ರೂಪ ಧ್ರುವ ನಕ್ಷತ್ರ ಅಂತ ಹೇಳ್ಬೋದು. ಸಪ್ತರ್ಷಿಗಳ ಒಂದು ನಾವು ಗುರುತಿಸುವಂಥ ಸಪ್ತರ್ಷಿ ಮಂಡಲ ಅಂತ ಹೇಳಿದ್ವಿ, ಅದು ಒಂದು ಭೌತಿಕ ಅದು ತಿಳುವಳಿಕೆ. ಅದರ ಹಿಂದೆ ಇರುವ ಆ ಒಂದು ದೇವತೆಗಳು, ಆ ದೇವತೆಗಳ ಲೋಕಗಳು ಇದೆಲ್ಲ. ಈ ಧ್ರುವಲೋಕದ ಮಹತ್ವ ಅಂತ ಬರುತ್ತೆ. ಏನು ಈ ಧ್ರುವಲೋಕದ ಮಹತ್ವ ಅಂತಂದರೆ, ಎಲ್ಲ ಏನು ನಕ್ಷತ್ರಗಳು ನಾವು ಇಷ್ಟೊಂದೆಲ್ಲ ಏನೇನೆಲ್ಲ ನೋಡ್ತಾ ಇದ್ದೀವಿ, ಈ ಲೋಕಗಳು ಗುರುಲೋಕ, ಬುಧಲೋಕ, ಅಂಗಾರ ಲೋಕ ಎಲ್ಲ ಲೋಕಗಳನ್ನು ಏನು ನೋಡ್ತಾ ಇದ್ದೀವಿ, ಪ್ರತಿ ಒಂದು ನಕ್ಷತ್ರವೂ ಲೋಕಗಳು ಅದರ ಕೆಳಗಿನ ಧ್ರುವ ಲೋಕದ ಕೆಳಗಿನ ಎಲ್ಲ ಏನು ಲೋಕಗಳಿದೆ ಅಲ್ಲ, ಅಂದರೆ ಮಹಾಭೂಮಿ ಮೇಲೆ ಸೂರ್ಯ ಲೋಕದಿಂದ ಹಿಡಿದು ಅದೆಲ್ಲದೂ ಧ್ರುವ ಲೋಕಕ್ಕೆ ಅದು ಒಂದು ರೀತಿ ಅಟ್ಯಾಚ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಎಲ್ಲವೂ ಎಲ್ಲ ಲೋಕಗಳ ಒಂದು ಅಗ್ರ ಸ್ಥಾನ. ಎಲ್ಲ ಒಂದು ಮಹಾಭೂಮಿಯ ಮೇಲೆ ಸೂರ್ಯನಿಂದ ಹಿಡಿದು ಎಲ್ಲ ಮೇಲಿನ ಧ್ರುವ ಲೋಕದವರೆಗೂ ಎಲ್ಲ ಲೋಕಗಳು ಆ ಧ್ರುವ ಲೋಕ ಒಂದು ಫೋಕಲ್ ಪಾಯಿಂಟ್ ಅಂತ ಈ ರೀತಿ ಹೇಳ್ತಾರೆ. ಈ ರೀತಿ ಎಲ್ಲ ಅದಕ್ಕೆ ಸೇರಿಕೊಂಡಿದೆ ಅನ್ನೋ ಥರ ಈ ಒಂದು ಚಿತ್ರದಲ್ಲಿ ತೋರಿಸಿರೋ ಹಾಗೆ ಹೇಳ್ತಾರೆ. ಈ ರೀತಿ ಎಲ್ಲ ನಕ್ಷತ್ರಗಳು ಅದು ಮೇಲಿಂದ ಒಂದು ಹೆಡ್ ಪಾಯಿಂಟ್, ಎಲ್ಲದಕ್ಕೂ ಒಂದು ರೀತಿ ಎಲ್ಲದಕ್ಕೂ ಅದರಿಂದ ಒಂದು ಕನೆಕ್ಷನ್. ಅಂದರೆ ಏನು ದಾರಗಳು ಸೇರ್ಕೊಂಡಿದೆ ಫಿಸಿಕಲ್ ಆಗಿ ಅಂತಲ್ಲ, ಬಟ್ ಒಂದು ಕನೆಕ್ಷನ್ ಅದಕ್ಕೆ ಇದೆ ಅನ್ನೋ ಥರ ವಿವರಣೆಯನ್ನು ಕೊಡ್ತಾರೆ. ನಂತರ ಈ ಧ್ರುವಲೋಕನೇ ಹಾಗಾದರೆ ಅಲ್ಟಿಮೇಟಾ ಅಂದರೆ, ಈ ಧ್ರುವಲೋಕದಲ್ಲಿ ಕೂಡ ಅದನ್ನು ಒಂದು ವಿಷ್ಣು ಲೋಕ, ಅಲ್ಲಿ ವಿಷ್ಣು ಇರ್ತಾನೆ ಅಂತ ಕೂಡ ಹೇಳ್ತಾರೆ. ಈ ಶ್ವೇತದ್ವೀಪ ಅಂತ ಕೂಡ ಹೇಳ್ತಾರೆ. ಅಂದರೆ ಈ ವಿಷ್ಣುವು ಕ್ಷೀರಸಾಗರದ ಮೇಲೆ ಮಲಗಿರ್ತಾನೆ ಅಂತ ಹೇಳ್ಬಿಟ್ಟು ನಾವು ಕಥೆಗಳಲ್ಲಿ ಕೇಳಿದ್ದೀವಿ, ಓದಿರ್ತೀವಿ. ಆ ಕ್ಷೀರಸಾಗರ ಅನ್ನೋದು ಈ ಧ್ರುವಲೋಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಷ್ಣು ಇರುವ ಒಂದು ಲೋಕ, ಆ ಧ್ರುವನಿಗೆ ಕೊಟ್ಟ ವರ, ಭಾಗವತದ ಕಥೆಯಲ್ಲಿ ಬರುವಂತೆ ಆ ಧ್ರುವನಿಗೆ ಕೊಟ್ಟ ಒಂದು ವರ ಅನ್ನೋದು ಬಹಳ ಅದ್ಭುತವಾದಂಥದ್ದು. ಇಂಥ ಒಂದು ಎಲ್ಲದಕ್ಕೂ ಒಂದು ರೀತಿ ಆಧಾರವಾಗಿರುವ ಲೋಕ ಧ್ರುವಲೋಕ ಅಂತ. ಅಲ್ಲಿ ಸ್ವತಃ ವಿಷ್ಣುವೇ ಇರ್ತಾನೆ ಅಂತ. ಅದ್ರ ಮೇಲೆ ಲೋಕಗಳಿಲ್ವ? ಹಾಗಾದರೆ ಖಂಡಿತ ಮೇಲಿನ ಲೋಕಗಳಿದೆ. ಅದರ ಮೇಲೆ ಮಹರ್ಲೋಕ
ಅಂತ. ಅಲ್ಲಿ ಏನದು ಅಂತಂದ್ರೆ ಭೃಗು, ಮಾರ್ಕಾಂಡಯ್ಯ ಇತ್ಯಾದಿ ಎಲ್ಲ ಮಹಾನ್ ಪುರುಷರು ಇರ್ತಾರಲ್ಲ, ಅವ್ರು ಇರುವಂತ ಒಂದು ಮಹರ್ಲೋಕ. ಅದರ ಮೇಲೆ ಜನಲೋಕ ಅಂತ, ಅಂದ್ರೆ ಬ್ರಹ್ಮನ ಮಾನಸ ಪುತ್ರರು ಇರುವ ಲೋಕ ಜನಲೋಕ. ಸನಕ ಸನಂದನ ಋಷಿಗಳು ಅಂತ ಹೇಳ್ತೀವಲ್ಲ, ಅವರೆಲ್ಲ ಇತ್ಯಾದಿ ಅವರೆಲ್ಲ ಇರುವ ಲೋಕ ಜನಲೋಕ. ಅದರ ಮೇಲೆ ತಪೋಲೋಕ ಅಂತ ಹೇಳ್ತಾರೆ, ಅಲ್ಲಿ ಪೂರ್ತಿ ಋಷಿ ಮುನಿಗಳು ಇರ್ತಾರೆ ಅಂತ. ಅದರ ಮೇಲೆ ಸತ್ಯಲೋಕ ಅಂತ ಹೇಳ್ತಾರೆ. ಇಲ್ಲಿ ಬಹಳಷ್ಟು ಕಡೆ ಸತ್ಯಲೋಕವೇ ಚತುರ್ಮುಖ ಬ್ರಹ್ಮ ಇರುವ ಲೋಕ ಅಂತ ಹೇಳ್ತಾರೆ. ಆದರೆ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಏನು ಬಂದಿದೆ ಅಂತಂದರೆ, ಸತ್ಯಲೋಕ ಅನ್ನೋದು ಅದರ ಮೇಲೆ ಒಂದು ಕಾರಣ ಬ್ರಹ್ಮಲೋಕ ಅಂತ ಇದೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾನೆ ಅಂತ ಹೇಳ್ತಾರೆ ಆ ಸತ್ಯಲೋಕದ ಮೇಲೆ. ಅದರ ಮೇಲೆ ಇನ್ನೇನಿದೆ ಅಂತಂದರೆ, ಈ ಸತ್ಯಲೋಕದಲ್ಲಿ ಇನ್ನೊಂದು ಅವರು ಬೇರೆ ಬೇರೆ ಸ್ಥಾನಗಳನ್ನು ಕೂಡ ವಿವರಣೆ ಕೊಡ್ತಾರೆ. ನಿರಾಮಯ ಸ್ಥಾನ ಅಂತ ಒಂದು ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ನಂತರ ಆ ಕಾರಣ ಬ್ರಹ್ಮಲೋಕ ಚತುರ್ಮುಖ ಬ್ರಹ್ಮನ ನಿವಾಸ ಸ್ಥಾನ. ಆ ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಸ್ಥಾನ ಆದ ಮೇಲೆ ಅದ್ರ ಮೇಲೆ ವಿದ್ಯಾ ಸ್ಥಾನ ಅಂತ, ಮೂಲ ಪ್ರಕೃತಿ ಅಥವಾ ಶ್ರೀನಗರ ಅಂತ ಹೇಳಿದ್ವಿ. ನಾವು ಲಾಸ್ಟ್ ವೀಕ್ ನೋಡಿದ್ವಿ, ಮಹತಿ ಮೇರು ನಿಲಯ ಮಂದಾರ ಕುಸುಮಪ್ರಿಯ ಸುಮೇರು ಮಧ್ಯೆ ಶೃಂಗಸ್ಥ ಶ್ರೀಮನ್ ನಗರ ನಾಯಿಕ ಅಂತ ಲಲಿತಾ ಸಹಸ್ರನಾಮದ್ ನೋಡಿದ್ವಿ. ಶ್ರೀಮನ್ ನಗರ ನಾಯಿಕ, ಆ ಶ್ರೀನಗರ ಅನ್ನೋದನ್ನ ಇಲ್ಲಿ ಅದು ದೇವಿ ಪುರಾಣದಲ್ಲಿ ಅದೇ ಸರ್ವೋಚ್ಚವಾಗಿ ಹೇಳ್ತಾರಲ್ಲ, ಇಲ್ಲಿ ಅದನ್ನ ಚತುರ್ಮುಖ ಬ್ರಹ್ಮನ ಮೇಲಿನ ಒಂದು ಕಾನ್ಷಿಯಸ್ ಲೆವೆಲ್ ಅಂತ ಅನ್ಬೋದು, ಸ್ಥಾನ ಅಂತ ಅನ್ಬೋದು, ಆ ಒಂದು ಶ್ರೀನಗರ ಅಂತ ಅದನ್ನ ಹೇಳ್ತಾರೆ. ಅದರ ಮೇಲೆ ಮಹಾ ಕೈಲಾಸ ಇದೆ, ಅದರ ಮೇಲೆ ಕಾರಣ ವೈಕುಂಠ ಇದೆ ಅಂತ ಇಲ್ಲಿ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಸತ್ಯಲೋಕದಲ್ಲಿ ಸತ್ಯಲೋಕ ಅಂತ ಏನು ಬಂತು, ಅದರಲ್ಲಿ ಪುರಾಣಪುರ ಅಂತ ಇದೆ, ಅದರಲ್ಲಿ ಒಂದು ವಿದ್ಯಾಸ್ಥಾನ ಅಂತವ ಒಂದು ಸ್ಥಾನ ಇದೆ. ಆಮೇಲೆ ತಪೋಲೋಕದಲ್ಲಿ ಅಂಜನಾವತಿ ಪುರ ಅಂತ ಇದೆ, ಅಲ್ಲಿ ಸಾಧ್ಯರು ಇದ್ದಾರೆ. ಜನಲೋಕದಲ್ಲಿ ಅಂಬಾವತಿಪುರ ಅಂತಿದೆ, ಅಲ್ಲಿ ಸನಕ ಸನಂದಿನಿಗಳು. ಮಹರ್ಲೋಕದಲ್ಲಿ ಜ್ಯೋತಿಷ್ಮತಿಪುರದಲ್ಲಿ ಸಿದ್ಧರು ಇದ್ದಾರೆ. ಇನ್ನು ಸುವರ್ಲೋಕ ಅಂತ ಕರೆಯುವ ಸ್ವರ್ಗಲೋಕದಲ್ಲಿ ದೇವೇಂದ್ರಾದಿ ದೇವತೆಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಎಲ್ಲಿ ಯಾರ್ಯಾರಿದ್ದಾರೆ, ಇದು ಏನು ಎಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ತಿಳ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಅಂತ ಅನ್ನಿಸ್ಬೋದು. ಆದರೆ ಇದರಲ್ಲಿ ಕೊಡೋ ಪ್ರತಿಯೊಂದು ವಿವರಣೆ ಕೂಡ, ಆಮೇಲೆ ನಾನು ಹೇಳಿದೆ ಯಾವುದು ಎಷ್ಟು ಎತ್ತರದಲ್ಲಿದೆ ಅಂತ ಕೂಡ ಕೊಡ್ತಾರೆ. ಈ ಮಹಾಭೂಮಿಯ ಮೇಲೆ ಪರ್ವತಗಳ ಶ್ರೇಣಿಗಳಿದ್ದಾವೆ, ಆ ಶ್ರೇಣಿಗಳ ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲದರ ಒಂದು ಇಷ್ಟು ಯೋಜನಾ ದೂರದಲ್ಲಿದೆ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಇದು ಒಟ್ಟಾಗಿ ಎಲ್ಲ ವಿವರಣೆಗಳನ್ನು ಸೇರಿಸಿದಾಗ ಮಾತ್ರ ಆವಾಗ ನಮಗೆ ಇದರ ಒಂದು ಸರಿಯಾದ ತಿಳುವಳಿಕೆ ಬರುತ್ತೆ ಹೊರತುನೋ ಇದರಲ್ಲಿ ಯಾವುದಾದ್ರೂ ಒಂದು ಮಾಹಿತಿ ಬಿಟ್ಟೋದ್ರೆ, ನನ್ನ ಒಂದು ಪ್ರಕಾರ ನಾನು ಕಂಡಂಥ ಒಂದು ರೀತಿಯ ಪ್ರಕಾರ ಮಾಹಿತಿ ಎಲ್ಲ ನಾನು ಅಂದ್ಕೊಂಡೆ ಈ ಯೋಜನೆಗಳನ್ನು ಕೊಟ್ಟಿದ್ದಾರೆ, ನಾನು ನಿಮ್ಮ ಹತ್ರನೂ ಒಂದು ಅದ್ರ ಹೋದ್ವಾರ ಹೇಳಿದೆ ಯೋಜನೆ ಕೊಟ್ಟಿದ್ದಾರೆ, ನಾನು ಅದನ್ನು ಹೆಚ್ಚಾಗಿ ತಗೋತಾ ಇಲ್ಲ ಅಂತ ಹೇಳಿದೆ. ಅದನ್ನು ತಗೊಳ್ದೆ ಇದ್ದಿದ್ದಕ್ಕೆ ನನಗೆ ನಿಜವಾಗ್ಲೂ ಇರೋ ವಿಷಯ ಏನಂತಂದರೆ, ನಂಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದರಲ್ಲಿ ಅರ್ಥ ಆಗಲಿಲ್ಲ. ಅದನ್ನು ತಗೊಂಡು ನಾನು ಎಲ್ಲ ಒಂದು ಸಮಗ್ರ ಮಾಹಿತಿಯನ್ನು ತಗೊಂಡು ಈ ಬ್ರಹ್ಮಾಂಡವನ್ನು ನೋಡಿದಾಗ ಎಲ್ಲೋ ಒಂದು ಮಟ್ಟಿಗೆ ಇದರ ಒಂದು ವಿವರಣೆ ನನಗೆ ತಲೆ ಒಳಗಡೆ ಹೋಯಿತು ಅಂತ ನಾನು ನಿಮ್ಗೆ ಹತ್ರ ಇರೋ ವಿಷಯ ನಾನು ಹಂಚ್ಕೋತಾ ಇದ್ದೀನಿ. ಅದರಿಂದ ಯಾವ ಲೋಕದಲ್ಲಿ ಯಾರಿದ್ದಾರೆ ಅನ್ನೋದು ಏನಪ್ಪ ಅಂತಂದರೆ, ಪ್ರತಿಯೊಂದು ಕೂಡ ಆ ಒಂದು ಮಾಹಿತಿ ನಮಗೆ ಸರಿಯಾದ ಒಂದು ನಿಖರತೆ ಬರೋಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಯಾರಿದ್ದಾರೆ ಅಂತ, ಏನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ. ಈಗ ಈ ಎಲ್ಲದನ್ನು ನೋಡಿದ್ವಿ. ಇದರಲ್ಲಿ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲೂ ಕೂಡ ಕಾರಣ ವೈಕುಂಠ ಅಂತ ಅದು ಮೇಲಿನ ಸರ್ವೋಚ್ಚ ಸ್ಥಾನ ಅಂತ ಅಂದ್ಬಿಟ್ಟು ಒಂದು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಇದನ್ನೇ ಒಂದು ತಗೊಂಡು ನಾವು ಬೇರೆ ಎಲ್ಲ ಒಂದು ವಿವರಣೆಯನ್ನು ಸಾಧ್ಯವಾದಷ್ಟು ನೋಡ್ತಾ ಹೋಗೋಣ. ಈಗ ಇಲ್ಲಿ ಈ ಚಿತ್ರದಲ್ಲಿ ನಿಮಗೆ ಈ ಕಡೆ ಒಂದು ಆ ಕಡೆ ಒಂದು ಪರ್ವತ ಕಾಣ್ತಾ ಇರ್ಬೋದು ಮಹಾಭೂಮಿಯ ಮೇಲೆ. ನೋಡಿ ಇಲ್ಲಿ ಈ ಪರ್ವತ ಅನ್ನೋದು ನಾನು ಈ ಮಹಾಭೂಮಿಯ ಕೊನೆ ಪರ್ವತ ಶ್ರೇಣಿ ತುದಿಯಲ್ಲಿರುವ ಪರ್ವತ ಒಂದು ಶ್ರೇಣಿಗೆ ಲೋಕಾಲೋಕ ಪರ್ವತ ಅಂತಾರೆ. ಅದು ಲೋಕವನ್ನ ಮತ್ತೆ ಅಲೋಕವನ್ನ ಅಂದರೆ ವರ್ಲ್ಡ್ ಅಂಡ್ ನಾನ್ ವರ್ಲ್ಡ್ ಅದನ್ನು ಡಿವೈಡ್ ಮಾಡುತ್ತೆ. ಅದ್ರ ಮಧ್ಯೆ ಇರುವಂತಹ ಒಂದು ಶ್ರೇಣಿ ಪರ್ವತ ಶ್ರೇಣಿ, ಅದಕ್ಕೆ ಅದನ್ನ ಲೋಕ ಪರ್ವತ. ಇಲ್ಲಿ ಪ್ರತಿಯೊಂದು ಹೆಸರಿಗೂ ಅರ್ಥ ಇದೆ. ಈ ಯಾವುದೇ ಹೆಸರಿಗೂ ಅರ್ಥ ಇಲ್ಲದೆ ಇರೋ ಒಂದು ಹೆಸರು ಏನೋ ಒಂದು ಕೊಡ್ಬೇಕಲ್ಲಪ್ಪ ಅಂತ ಕೊಟ್ಟಿದ್ದಾರೆ ಅಂತ ಅಲ್ಲ, ಪ್ರತಿ ಒಂದು ಪರ್ವತ ಶ್ರೇಣಿಗೂ ಹೆಸರಿಗೂ ಕೂಡ ಅರ್ಥ ಇದೆ.
ಅದನ್ನ ನಾವು ಅದಕ್ಕೆ ಯಾವುದೋ ಒಂದು ಡೀಟೇಲ್ಸು ನಾವು ಮಿಸ್ ಮಾಡ್ದಲ್ಲೇ ನೋಡಿದ್ರೆ ಮಾತ್ರ ಅದರ ಇಡೀ ಒಂದು ತತ್ವ ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಪೂರ್ತಿ ಅರ್ಥ ಆಗುತ್ತೆ ಅಂತ ಖಂಡಿತ ಹೇಳಲ್ಲ. ಅದು ಸ್ವಲ್ಪ ಮಟ್ಟಿಗಾರು ನಮ್ಮ ಒಂದು ಒಳಗಡೆ ಇಳಿಬೋದು ಅಂತ ನಾನು ಹೇಳೋದು. ಈ ಲೋಕಾಲೋಕ ಪರ್ವತ ಅನ್ನೋದು ಇದು ಎಲ್ಲದಕ್ಕಿಂತ ಎತ್ತರವಾದ ಪರ್ವತ ಶ್ರೇಣಿ ಅಂತ ಒಂದು ಹೇಳ್ತಾರೆ. ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಮಾತ್ರ ಕೊಟ್ಟಿದ್ದಾರೆ, ಸುಮ್ಮನೆ ನಮ್ಮ ಒಂದು ಕಲ್ಪನೆಗೆ ಬರಲಿ. ಆದರೆ ಇದು ಮಹಾಭೂಮಿಯ ಸುತ್ತಲೂ ಅದು ಎಡೆಬಿಡದೆ ಮಹಾಭೂಮಿಯನ್ನು ಸುತ್ತುವರಿದಿದೆ ಅಂತ ಹೇಳ್ಬಿಟ್ಟು. ಈ ಪರ್ವತ ಏನು ಮಾಡುತ್ತೆ, ಲೋಕ ಮತ್ತು ಅಲೋಕವನ್ನು ಬೇರ್ಪಡಿಸುತ್ತೆ. ಅಂದರೆ ಅದು ಈ ಸೂರ್ಯನ ಬೆಳಕು ಅನ್ನೋದೇನಿದೆ, ಇಲ್ಲಿ ಇರುವ ಒಬ್ಬನೇ ಸೂರ್ಯ ಅಂತ ಏನು ನಾವು ಕರಿತೀವಿ, ಎಲ್ಲ ಸೂರ್ಯರನ್ನು ಬೆಳಗುವ ಒಬ್ಬ ಸೂರ್ಯ ಮೇರುವಿನ ಮೇಲೆ ಸುತ್ತುವನು, ಅವನ ಒಂದು ಬೆಳಕಿನ ಅಥವಾ ಅವನ ಒಂದು ಶಾಖದ ಒಂದು ಎಲ್ಲಿವರೆಗೂ ಅದು ವ್ಯಾಪ್ಯ ಇದೆ, ಅದರ ವ್ಯಾಪ್ತಿ ಇದೆ ಅಂದರೆ ಆ ಧ್ರುವ ಲೋಕದ ಹತ್ತತ್ರದವರೆಗೂ ಅದರ ವ್ಯಾಪ್ತಿ ಇದೆಯಂತೆ. ಎಲ್ಲಿವರೆಗೂ ಅದರ ವ್ಯಾಪ್ತಿ ಇದೆಯೋ ಎಲ್ಲಿವರೆಗೂ ಅದರ ಬೆಳಕು ಅಥವಾ ಅದರ ಒಂದು ಶಾಖ ಇದೆಯೋ, ಅದರ ಒಂದು ಪ್ರಭಾವ ಇದೆಯೋ, ಅದನ್ನ ಸಂಪೂರ್ಣವಾಗಿ ಮುಚ್ಚುವಷ್ಟು ಈ ಲೋಕಾಲೋಕ ಪರ್ವತ ಅನ್ನೋದು ಅಷ್ಟು ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಧ್ರುವಲೋಕದವರೆಗೂ ಆ ಪರ್ವತದ ಎತ್ತರ ಇದೆ. ಮಹಾಭೂಮಿಯ ಮೇಲಿಂದ ಎದ್ದು ಧ್ರುವಲೋಕದವರೆಗೂ ಅದರ ಎತ್ತರ. ಅಂದರೆ ಅದು ಲೋಕವನ್ನ ಸಂಪೂರ್ಣ ಮುಚ್ಚತ್ತೆ ಒಳಗಡೆ ಅಂತ. ಅದು ಲೋಕವನ್ನ ಬೇರ್ಪಡಿಸಲು ಈ ಬೆಳಕು ಹೊರಗಡೆ ಹೋಗಬಾರ್ದು, ಅದರ ಹೊರಗಡೆ ಹೋಗಬಾರ್ದು. ಯಾವ ಬೆಳಕು, ಈ ನಕ್ಷತ್ರಾದಿಗಳ ಬೆಳಕು ಹೊರಗಡೆ ಹೋಗದಂತೆ ಅದು ತಡೆಯತ್ತೆ ಅಂತ ವಿವರಣೆಯನ್ನ ಕೊಡ್ತಾರೆ. ಈಗ ನಾವು ಇದೆಲ್ಲ ಮೇಲಿನ ಲೋಕಗಳನ್ನ ಒಂದು ಚೂರು ನೋಡಿದ್ವಿ, ಮಹಾಭೂಮಿಯ ಬಗ್ಗೆನೂ ಚೂರು ನೋಡಿದ್ವಿ, ಪಾತಾಳದ ಬಗ್ಗೆನೂ ಚೂರು ನೋಡಿದ್ವಿ. ಈಗ ಮತ್ತೆ ನಾವು ಪಾತಾಳದಿಂದನೇ ಆರಂಭ ಮಾಡ್ಕೋಬೇಕಾಗತ್ತೆ. ಏಕೆ ಅಂತಂದರೆ ಇದರ ಒಂದು ಸ್ವಲ್ಪ ಮಟ್ಟಿಗೆ ಇನ್ನೊಂಚೂರು ವಿಶೇಷವಾದ ನಾವು ತಿಳುವಳಿಕೆಯನ್ನು ತಗೊಳ್ಬಹುದು ಅದರಿಂದ ಅನ್ನೋ ಒಂದು ಉದ್ದೇಶದಿಂದ ಪಾತಾಳಗಳು ಇಲ್ಲಿ ಹೆಸರುಗಳು ನಾನು ಹೇಳಿದ ಅತಳ ವಿತ್ತಳ ಸುತ್ತಳ ಸಪ್ತ ಪಾತಾಳಗಳು ಅಂತ ಕಳೆದ ವಾರ, ಅದು ಇಲ್ಲಿ ನಿಮಗೆ ಕಾಣ್ತಾ ಇಲ್ಲ, ಆದರೆ ಹೆಸರು ಕಾಣ್ತಿಲ್ಲ, ಆದರೂ ಕೂಡ ನೀವು ಗಮನಿಸ್ಬೋದು. ಈ ಮಧ್ಯದಲ್ಲಿ ಇರೋದು ಮಹಾಭೂಮಿ ಅಂತ ನಾವೇನು ಹೇಳಿದ್ವಿ. ಈ ಮಧ್ಯದಲ್ಲಿ ಈ ಮಹಾಭೂಮಿ ಅನ್ನೋದೇನಿದೆ, ಇಲ್ಲಿ ಈ ಗರ್ಭೋದಕ ಸಮುದ್ರದಿಂದ ಅದರ ಮೇಲ್ಭಾಗ ಮಾತ್ರ ಸಮುದ್ರದ ಹೊರಗಡೆ ಇದೆ, ಅದರ ಕೆಳಭಾಗ ಇದು ಅರ್ಧ ಕತ್ತರಿಸಿದ ನಿಂಬೆಹಣ್ಣಿನ ಥರ ಇದೆ ಅನ್ನೋ ಥರ ನಾವು ಹೇಳಿದ್ವಿ, ಕಳೆದ ವಾರ ಮಾತಾಡಿದ್ವಿ. ಈ ಒಂದು ಏನಿದೆ, ಈ ಮಹಾಭೂಮಿಯ ಕೆಳಭಾಗ ಅನ್ನೋದು ಅಲ್ಲಿ ಪಾತಾಳ ಲೋಕಗಳು, ಅದು ನೀರಿನ ಒಳಗಡೆ, ಅದರ ಗರ್ಭೋದಕ ಎಂತ ಏನಿದೆ, ಈ ಬ್ರಹ್ಮಾಂಡದ ಗರ್ಭೋದಕ ಅದರ ಒಂದು ಕೆಳಗಡೆ ಇರುವಂತಹ, ಆದರೆ ಅದು ಭೂಮಿನೇ, ಈ ಮಹಾಭೂಮಿಯ ಕೆಳಭಾಗವೇ, ಆದರೆ ಅದು ನೀರಿನಿಂದ ಆವೃತವಾಗಿರುತ್ತೆ. ಅಲ್ಲೇ ಇರುವ ಪಾತಾಳಗಳು ಸಪ್ತ ಪಾತಾಳಗಳು ಅಂತ ಹೇಳ್ತಾರೆ. ಈಗ ನಾವು ಈ ಪಾತಾಳಗಳಲ್ಲಿ ಏನದು ಪಾತಾಳ ಅಂದರೆ ಯಾರು ವಾಸಿಸ್ತಾರೆ ಅಲ್ಲಿ, ಹಾಗೆ ಈ ಮಹಾಭೂಮಿಯಲ್ಲಿ ಯಾಕೆ ಸಪ್ತ ಸಮುದ್ರಗಳಿದೆ, ಸಪ್ತ ದ್ವೀಪ, ಹಂಗಂದ್ರೇನು? ಈಗ ನಮ್ಮ ಒಂದು ಭೂಗೋಳ ಅನ್ನೋದೇನಿದೆ, ನಮ್ಮ ಈ ನಾವು ವಾಸಿಸುತ್ತಿರುವುದು, ಅದನ್ನು ಶ್ರೀಪಾದ ವಲ್ಲಭರು ಹೇಳ್ತಾರೆ ಈ ಮಹಾಭೂಮಿಯಿಂದ ಸ್ವಲ್ಪ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ನಾವು ಮಹಾಭೂಮಿಯಿಂದ ಎಲ್ಲ ನಕ್ಷತ್ರಗಳು, ಒಂದು ನಾವೇನು ಗ್ರಹಗಳು ಅಂತ ನಾವು ಏನು ಕರಿತೇವೆ ಎಲ್ಲದನ್ನು ನಾವು ನೋಡ್ತೀವಿ, ಪ್ಲಾನೆಟ್ಸು, ಬೇಕಾದಷ್ಟು ಸನ್ಸ್ ಇದ್ದಾರೆ, ಸೂರ್ಯರಿದ್ದಾರೆ, ನಂತರ ಬೇಕಾದಷ್ಟು ಗ್ರಹಗಳಿದ್ದಾವೆ, ಬಹಳಷ್ಟು ಸೂರ್ಯರಿಗೆ ಇಲ್ಲಿ ಥರನೇ ನಮ್ಮಲ್ಲಿ ಏನು ಇದೆ ಅದೇ ಥರ ಒಂದು ಸೂರ್ಯ ಮಂಡಲ ಇದೆ, ಅಲ್ಲಿ ಗ್ರಹಗಳು ಇದ್ದಾವೆ ಅಲ್ಲಿ ಕೂಡ ಅಂತ ಎಲ್ಲ ಕಂಡುಹಿಡ್ದಿರೋದು ನಿಜ, ಅದು ಸುಳ್ಳಲ್ಲ. ಆದರೆ ಆ ಎಲ್ಲ ಏನು ಗ್ರಹಗಳು ಅನ್ನೋದಿದೆ ಅದೆಲ್ಲ ಈ ಮಹಾಭೂಮಿಯಿಂದ ಕೊಂಚ ಮೇಲೆ ಇದೆ. ಹಾಗಂದ್ರೆ ಅದೇನು ಮೇಲಿದೆ ಅನ್ನತ್ಲೂ ಅದೇನು ಮಹಾಭೂಮಿಗಿಂತ ಹೈಯರ್ ಕಾನ್ಷಿಯಸ್ನೆಸ್ ಅಂತ ಒಂದು ದ್ವಂದ್ವ ಬರೋ ಚಾನ್ಸಸ್ ಇದೆ. ಆ ಕಾನ್ಷಿಯಸ್ ಲೆವೆಲ್ಸ್ನ ನಾವು ನೋಡ್ತಾ ಹೋದಾಗ ನಾವು ಇಲ್ಲಿ ಮಹಾಭೂಮಿ ಅಂತ ಏನಿದೆ ಅದು ನಮ್ಮ ಎಲ್ಲರ ಒಳಗಿರುವ ಒಂದು ಮನಸ್ಸಿನ, ಈಗ ನಮ್ಮ ಮನಸ್ಸು ಅಂತಂದರೆ ನಮ್ಮ ಮನಸ್ಸು ಒಂದು ಏನೋ ಒಂದು ವೈಬ್ರೇಷನ್ನಲ್ಲಿ ಕುಣಿತಾ ಇರುತ್ತೆ ಸದಾ. ಏನೋ ಒಂದು ರಜಸ್ಸು, ತಮಸ್ಸು, ಸತ್ವ, ಮೂರು ಕೂಡ ಅದು ಇದು ಒಂದ್ಸಲ ಇದು ಒಂದ್ಸಲ ಅದು ನಮ್ಮೆಲ್ಲರೊಳಗಡೆನೂ ಆ ಕುಣಿತ ಏನಿದೆ ಅದು ಕುಣಿತಾ ಇರುತ್ತೆ. ಅದರ ವ್ಯಾಪ್ತಿ ಅದರಿಂದ ಬಹಳ ಚಿಕ್ಕದು.
ನಮ್ಮೆಲ್ಲರ ಮನಸ್ಸಿನ ವ್ಯಾಪ್ತಿ. ಈಗ ನಮ್ಮ ಭೂಗೋಳ ಹೆಂಗಿದೆ, ಅದು ಇಷ್ಟೇ ಇಷ್ಟು. ಮಹಾಭೂಮಿಯನ್ನು ನೋಡಿ, ಭೂಗೋಳ ಭೂಗೋಳ ಮಹಾಭೂಮಿಯ ಒಂದು ಭಾಗವೇ, ಜಂಬೂ ದ್ವೀಪದ ಒಂದು ಭಾಗವೇ ಆದರೂ ಕೂಡ ಅದು ಅದರ ಬಹಳ ಅದರ ಆ, ಗಾತ್ರ, ನೀವು ಬ್ರಹ್ಮಾಂಡದ ಒಂದು ಮಹಾಭೂಮಿಯ ಗಾತ್ರಕ್ಕೆ ನೋಡಿದಾಗ ಅದು ಬಹಳ ಚಿಕ್ಕದು. ಆ ಒಂದು ಚಿಕ್ಕ ಅಂದರೆ ಆ ಮನಸ್ಸು ಒಂದು ರೀತಿ ಸ್ಕ್ವೀಸ್ ಆಗಿದೆ ಅಂತ ಅಂದರೆ, ಅದು ರಜ ತಮಗಳು ಸತ್ವದ ಎಲ್ಲದಿಂದ ಒಳಗೆಗೊಂಡಾಗ ಅದರ ವ್ಯಾಪ್ತಿ ಏನಾಗತ್ತೆ, ಅದು ಚಿಕ್ಕದಾಗತ್ತೆ ಅನ್ನೋ ಒಂದು ಅರ್ಥದಲ್ಲಿ ನಾವು ನೋಡ್ಬೋದು. ಆ ಒಂದು ರಜತಮಗಳು ಏನು ಸ್ವಲ್ಪ ಮಟ್ಟಿಗೆ ಆ ರಜತಮಗಳಿಂದ ಬಿಡುಗಡೆ ಆಗಿ ಆ ಸತ್ವದಲ್ಲಿ ಮನಸ್ಸು ನೆಲೆ ನಿಲ್ಲೋದು. ಅಂದರೆ ಆ ಕಾನ್ಷಿಯಸ್ ನೆಸ್ಸಲ್ಲಿ ಇನ್ನೇನು ಬೇರೆ ಒಂದು ರೀತಿ ಬೇರೆಯಾದ ಇನ್ನೇನು ಈರ್ಷೆ ಅಥವಾ ಇನ್ನೇನೋ ದ್ವಂದ್ವಗಳು ಅದೆಲ್ಲ ಇಲ್ಲ. ಅದೆಲ್ಲ ಇಲ್ಲದಾಗ ಆಗ ಮನಸ್ಸು ಮಹಾಭೂಮಿ ಆಗತ್ತೆ. ಮಹಾಭೂಮಿಯಾಗಿ ಅದು ಸತ್ವ ಭರಿತ, ಸತ್ವದಿಂದನೇ ಕೂಡಿರುತ್ತೆ, ಸತ್ವಗುಣದಿಂದ ಕೂಡಿದ ಒಂದು ಮಹಾಭೂಮಿ. ಅಂದರೆ ಅದಷ್ಟು ವಿಶಾಲತೆಯನ್ನು ಹೊಂದುತ್ತೆ. ಆ ಮಹಾಭೂಮಿ ಅನ್ನೋದು ನೋಡಿ, ಬ್ರಹ್ಮಾಂಡದ ಆ ಕಡೆಯಿಂದ ಈ ಕಡೆವರೆಗೂ ಅದು ವ್ಯಾಪಿಸಿದೆ ಅಂತ. ಹಾಗೆ ಅಂದರೆ ಆ ಒಂದು ಒಂಥರ ಕುಣಿತ ಇದೆಯಲ್ಲ ಮನಸ್ಸಿಂದು, ಆ ಕುಣಿತ ಕಡಿಮೆ ಆದಾಗ ಮನಸ್ಸು ಈ ರೀತಿ ಫ್ಲ್ಯಾಟ್ ಆಗತ್ತೆ ಅಥವಾ ವಿಶಾಲ ಆಗತ್ತೆ ಅಂತ. ಸರಿ, ಹಾಗಾದರೆ ಇದು ಮಹಾಭೂಮಿ ಅನ್ನೋದು ಇದು ಹಾಗಾದರೆ ಎಲ್ಲರೊಳಗೂ ಇಲ್ವಾ ಇದು? ಈಗಿಲ್ವಾ? ಈಗ ಕುಣಿತಾ ಇದೆ ನಮ್ಮ ಮನಸ್ಸು, ಹಾಗಂತ ಈಗ ನಮಗೆ ಮಹಾಭೂಮಿ ನಮ್ಮೊಳಗಡೆ ಇಲ್ವಾ? ಅಥವಾ ಮಹಾ ಮನಸ್ಸು ಅಂತಲೇ ಹೇಳ್ಬೋದು, ಅದಿಲ್ವಾ? ಅದು 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 ಎಲ್ಲರ ಒಳಗಡೆನೂ ಇರಲೇಬೇಕು. ಅದರ ಮೇಲೆ ಕುಣಿತ ಹೊರತು ಅದಿಲ್ದಲ್ಲೇ ಕುಣಿಯಲ್ಲ ಯಾರು, ಅದರ ಮೇಲೆ. ಆದರೆ ಆ ಕುಣಿತ ನಿಂತಾಗ ನಾವು ಅಲ್ಲಿಗೆ ಬರ್ತೀವಿ ಅಂತ. ಆ ಒಂದು ಸತ್ವಕ್ಕೆ ಬರೋದು ಅಂತ, ಮನಸ್ಸು ಸಂಪೂರ್ಣ ಸತ್ವಕ್ಕೆ ಬಂದು ಸಾತ್ವಿಕವಾಗೋದು ಅಂತ ಹೇಳ್ಬಿಟ್ಟು ಅದು ಮಹಾಭೂಮಿ. ಆದ್ದರಿಂದ ಯಾವಾಗ ಮನಸ್ಸು ಸಂಪೂರ್ಣ ಸಾತ್ವಿಕ ಭಾವದಲ್ಲಿ ಸಾತ್ವಿಕವಾಗಿರುತ್ತೋ ಅಲ್ಲಿ ಏನಾಗುತ್ತೆ, ಯಾವಾಗಲೂ ಮಹಾಭೂಮಿ ಮೇಲೆ ಸೂರ್ಯನ ಬೆಳಕು, ಅಲ್ಲಿ ಹಗಲು ರಾತ್ರಿಗಳಿಲ್ಲ, ಶೀತ ಉಷ್ಣಗಳಿಲ್ಲ, ದ್ವಂದ್ವಗಳಿಲ್ಲ ಅಂತೆಲ್ಲ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಮಹಾಭೂಮಿಯನ್ನು ವರ್ಣನೆ ಮಾಡೋದು ನೋಡಿದ್ರೆ ನಾವು, ಅಲ್ಲಿ ಯಾವಾಗ ಮನಸ್ಸು ವಿಶಾಲ ಆಗುತ್ತೋ, ಸಾತ್ವಿಕ ಭಾವದಲ್ಲಿ ಸಾತ್ವಿಕತೆಯಲ್ಲಿ ನಿಂತ್ಕೊಳ್ಳುತ್ತೋ, ಅದು ನಮ್ಮ ಮಹಾಭೂಮಿ. ನಮ್ಮ ಒಳಗಡೆ ಎಲ್ಲರೊಳಗಡೆ ಇರುವಂಥ ಮಹಾಭೂಮಿಗೆ ನಾವು ಬರಬೇಕು ಫಸ್ಟು. ಅಲ್ಲಿಂದ ಮುಂದಕ್ಕೆ ನಾವು ಬೇರೆ ಕಡೆ ಹೋಗೋಕ್ಕಾಗೋದು, ಆ ಮೇಲಿನ ಲೋಕ ಅನ್ನವೆಲ್ಲ ನೀವು ಮಹಾಭೂಮಿಯನ್ನು ತಲುಪದಲ್ಲೇ ನಾನು ಅಲ್ಲೇ ಕುಣ್ಕೋತಾ ನಾನು ಹೋಗ್ತೀನಿ ಅಂದಾಗ ಸಾಧ್ಯ ಇಲ್ಲ. ಮಹಾಭೂಮಿಗೆ ಬರಬೇಕು, ತಳಹದಿ, ಆ ಮನಸ್ಸಿನ ಸಂಪೂರ್ಣ ತಳಹದಿ ಅಂತ ಅದನ್ನು ಹೇಳ್ಬೋದು. ಆ ಒಂದು ಜಾಗದಲ್ಲಿ ನಮಗೆ ಏನಾಗ್ತೀವಿ, ನಾವು ದ್ವಂದ್ವರಹಿತವಾಗ್ತೀವಿ. ಅಂದರೆ ನಮಗೆ ಹೆಚ್ಚಿಗೆ ಅಲ್ಲಿ ಶೀತೋಷ್ಣಗಳಿಲ್ಲ, ಅಲ್ಲಿ ಹಗಲು ರಾತ್ರಿಗಳ ಭೇದಗಳಿಲ್ಲ, ಯಾವಾಗಲೂ ಸೂರ್ಯನ ಬೆಳಕು ಬರುವಂಥ ಜಾಗ ಅಂತಂದರೆ ಅಲ್ಲಿ ಸದಾ ಒಂದು ರೀತಿ ಅರಿವು ಪ್ರಕಾಶ ಆಗ್ತಾ ಇರುತ್ತೆ ಆ ಜಾಗದಲ್ಲಿ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಈ ಮಹಾಭೂಮಿ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮು ಅಂತಂದರೆ ನಮಗೆ ನಮ್ಮ ಮನಸ್ಸಿನ ಒಂದು ರೀತಿ ತಳಹದಿ ಅಂತ ಅನ್ನೋದಾದರೆ, ಅದು ಅದ್ರ ಕೆಳಗಡೆ ಮತ್ತು ಪಾತಾಳ ಇದೆಯಲ್ಲ ಅದೇನು ಅಂತ ಒಂದು ರೀತಿ ನಮಗೆ ವಿಚಾರಗಳು ಹೇಳ್ಬೋದು. ಮನಸ್ಸಿನ ಇದು ಏನು ನಾವು ನೋಡುವ ಏನು ಮನಸ್ಸಿದೆ, ಆ ಮನಸ್ಸಿನ ಸತ್ವಯುತವಾದರೂ ಅದು ನಮಗೆ ಸತ್ವವಾದ ಮನಸ್ಸು ನಮಗೆ ಅದು ವಿಸಿಬಲ್ಲು, ನಮಗೆ ಕಾಣಿಸುತ್ತೆ. ನಮ್ಮೊಳಗಡೆ ಸತ್ವಗುಣ ಈಗ ಬಂದಿದೆ. ಒಂದು ಸ್ವಲ್ಪ ನಾವು ನಮ್ಮನ್ನು ನಾವೇ ವಿಶ್ಲೇಷಿಸ್ಕೊಂಡಾಗ, ನನಗೆ ಈಗ ರಜೋಗುಣ ಪ್ರಧಾನವಾಗಿದೆಯಾ ನನ್ನ ಮನಸ್ಸಿನಲ್ಲಿ, ಸತ್ವಗುಣ ಪ್ರಧಾನವಾಗಿದೆಯಾ ಅಥವಾ ತಾಮಸ ಗುಣ ಪ್ರಧಾನವಾಗಿದೆಯಾ ಅನ್ನೋದು ಕಂಡು ಬರುತ್ತೆ. ಆದರೆ ಸತ್ವಗುಣ ಪ್ರಧಾನವಾಗಿದ್ದರೂ ಕೂಡ ಅದು ಕಂಡು ಬರುತ್ತೆ ನಮಗೆ. ಆದರೆ ಅದರ ಕೆಳಗಡೆ ಏನಿದೆಯಲ್ಲ ಪಾತಾಳ, ಅದು ನಮಗೆ ಅಲ್ಲೇನಿದೆ ಅನ್ನೋದು ಕಂಡು ಬರೋಕ್ಕೆ ಅದು ಭಾಳ ಸಾಧನೆ ಬೇಕು ಅಂತ ಹೇಳ್ತಾರೆ. ಒಂದು ಇನ್ನೂ ಆಳವಾದ ಸಾಧನೆ ಅಂದರೆ ಆ ಪಾತಾಳ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅದನ್ನು ಊಹಿಸ್ಕೋಬೋದು ನಾವು. ಅಲ್ಲಿ ಈ ಸಾಕಷ್ಟು ಸ್ಟೋರೇಜು, ಅಂದರೆ ನಮ್ಮ ಒಂದು ಹಳೆಯ ಒಂದು ಏನು ಸ್ಟಾಕ್ ಇದೆ, ಸ್ಟೋರೇಜು ಹಳೆ ಅಂದರೆ ಎಲ್ಲ ಜನ್ಮಗಳು ಬಂದು ಅದರಿಂದ ಒಂದು ಸಂಗ್ರಹಿಸ್ಕೊಂಡು ಬಂದಿರೋ ಒಂದು ಸ್ಟೋರೇಜ್ ಏನಿದೆ, ಅದು ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಲ್ಲಿ ಎಲ್ಲ ಅಲ್ಲಿರೋ ಒಂದು ಆ ಪಾತಾಳವನ್ನು ಅದಕ್ಕೆ ಒಂದು ಹೋಲಿಕೆ ಕೊಟ್ಟು ಹೇಳ್ಬೋದು. ಹಾಗಾದರೆ ಈ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಲ್ಲಿ ಯಾರಿದ್ದಾರೆ ಅಂತ ಒಂಚೂರು ನಾವು ನೋಡೋಣ. ಅಲ್ಲಿ ಯಾರಿದ್ದಾರೆ ಅಂತಂದರೆ
ಈ ಒಂದು ನಾಗರುಗಳು ಇದ್ದಾರೆ ಪಾತಾಳದಲ್ಲಿ ಅಂತ ಹೇಳ್ತಾರೆ. ನಂತರ ಆ ಭೂತಗಳು ಅಂತ ಹೇಳ್ತಾರೆ. ನೋಡಿ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಯಾರಿದ್ದಾರೆ ಅಂತ ನೋಡೋದು ಬಹಳ ವಿಶೇಷ ಅರ್ಥ ಇಲ್ಲಿ ಬರಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಲ್ಲಿ ಆ ಏನಂತಾರೆ, ಆ ಕೆಳಗಡೆ ಸರ್ಪ ಫಸ್ಟು ಪಾತಾಳ, ಅಲ್ಲಿ ಅದಕ್ಕೆ ಅದಕ್ಕಿಂತ ಮೂಲ ರೌರವ ನರಕದಿಂದ ಅದು ಆರಂಭ ಆಗುತ್ತೆ. ವಿಷ್ಣು ಇದರಿಂದ ನಾಭಿಯಿಂದ ಅಲ್ಲಿಂದ ಆರಂಭ ಆಗುತ್ತೆ. ಅದರದ್ದು ಅಂತೂ ವಿವರಣೆ ಭಾಳ ಜಾಸ್ತಿ ಇದೆ. ಅದನ್ನು ನಾನು ಆದರೆ ಹೇಳ್ತೀನಿ, ಇಲ್ಲಾಂದರೆ ಮುಂದಿನ ವಾರ ಯಾವಾಗಾರು ಹೇಳ್ತೀನಿ. ಅಲ್ಲಿಂದ ನಾವು ಪಾತಾಳಕ್ಕೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ಅಥವಾ ಸ್ಟೋರೇಜ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬಂದಾಗ ನೋಡಿ ಅಲ್ಲಿ ನಾಗರುಗಳಿದ್ದಾರೆ. ಅಂದರೆ ಅಲ್ಲಿ ಇನ್ನೂ ಈ ಒಂದು ಮನಸ್ಸು ಅನ್ನೋದು ಅಥವಾ ಈ ಮಹಾಭೂಮಿ ಅನ್ನೋದು ಇನ್ನು ನಮಗೆ ಅದು ಬಂದಿರಲ್ಲ, ಮೇಲಕ್ಕೆ ಬರಲ್ಲ. ಅಲ್ಲಿರೋ ಸ್ಟೋರೇಜು ಅಂದರೆ ಅದು ಒಂದೊಂದೇ ಯಾವಾಗಾರು ಬರ್ತಾ ಇರುತ್ತೆ ನೋಡಿ, ಒಳಗಿಂದ ಏನೋ ಒಂದು ಸಡನ್ನಾಗಿ ಬಂದ್ಬಿಡುತ್ತೆ. ಅದು ನಮ್ಮ ವಾಸನೆಗಳು ಅಂತೆಲ್ಲ ನಾವು ಹೇಳ್ತೀವಲ್ಲ, ಆ ಒಂದು ಸ್ಟೋರೇಜ್ ಸ್ಪೇಸ್ ಅಲ್ಲಿ ನಾಗರುಗಳಿದ್ದಾರೆ. ಅಲ್ಲಿನ್ನೂ ಮನಸ್ಸು ತೋರ್ಕೊಂಡಿಲ್ಲ ಮನಸ್ಸು, ಆದರೆ ಅದು ಸುಪ್ತ ಅವಸ್ಥೆಯಲ್ಲಿ ಇರುತ್ತೆ. ಅಂದರೆ ಆ ಸುಪ್ತ ನಾಗರುಗಳಿದ್ದಾರೆ ಅಂದರೆ ಅಲ್ಲಿ ಇನ್ನೊಂದು ಹೇಳ್ತಾರೆ ವಿವರಣೆ, ಅಲ್ಲಿ ಬೆಳಕು ಹೇಗೆ, ಈ ಸೂರ್ಯನ ಬೆಳಕು ಬರುತ್ತಾ? ಇಲ್ಲ, ಈ ಸೂರ್ಯನ ಬೆಳಕು ಬರಲ್ಲ. ಅಲ್ಲಿ ಬೆಳಕು ಹೇಗೆ ಅಂದರೆ ಆ ನಾಗರುಗಳು ಅವು ಹಾಕೊಂಡಿರೋ ಆಭೂಷಣಗಳು ಅಂತೆಲ್ಲ ಹೇಳ್ತಾರೆ, ಆಭೂಷಣಗಳಿಂದ ಬೆಳಗತ್ತೆ ಅದು ಅಂತ ಹೇಳ್ತಾರೆ. ಅಂದರೆ ಆ ಸಬ್ ಕಾನ್ಷಿಯಸ್ ಮೈಂಡ್, ಆ ನಾಗರುಗಳು ಅಂತ ಏನು ಹೇಳ್ತಾರಲ್ಲ, ಆ ನಾಗರುಗಳ ಮೇಲೆ ಒಂದು ಮಣಿಯನ್ನು ನಮ್ಮ ಪುರಾಣಗಳಲ್ಲಿ ಬಹಳ ಹೇಳ್ತಾರೆ, ನಾಗಮಣಿ ಅಂತೆಲ್ಲ ಹೇಳ್ತಾರೆ. ಹಣೆ ಮೇಲೆ ಒಂದು ಮಣಿ ಇರುತ್ತೆ. ಅಂದರೆ ಈ ಸರ್ಪವನ್ನು ಈ ಕುಂಡಲಿನಿ ಶಕ್ತಿಗೆ ಬಹಳ ಹೋಲಿಸ್ತಾರೆ. ಅಂದರೆ ಅಲ್ಲಿ ಸುಪ್ತವಾಗಿದೆ ಆ ಸಬ್ ಕಾನ್ಷಿಯಸ್ ಮೈಂಡ್. ಅಂದರೆ ಅದೇನು ಕೆಟ್ಟದು ಅಂತ ಆ ಥರ ಅಲ್ಲ. ಅಂದರೆ ಅದು ಕುಂಡಲಿನಿ ಶಕ್ತಿ, ಸುಪ್ತವಾಗಿರೋ ಕುಂಡಲಿನಿ ಶಕ್ತಿ ಅದು. ಅಂದರೆ ಅಲ್ಲಿ ಹಾಗಾದರೆ ಏನಪ್ಪ, ಅಲ್ಲಿ ಒಂದು ಕಾನ್ಷಿಯಸ್ನೆಸ್ ಅಂದರೆ ಏನು, ಚೈತನ್ಯ ಅನ್ನೋದು ಹೇಗಿರುತ್ತೆ? ಈಗ ನಮಗೆ ಚೈತನ್ಯ ಅನ್ನೋದು ಮನಸ್ಸು ತೋರ್ಕೊಂಡಾಗ ಚೈತನ್ಯ ಅನ್ನೋದು ಹೇಗಿರುತ್ತೆ, ಆ ಚೈತನ್ಯ ತೋರ್ಕೊಂಡಿದೆ ಇಲ್ಲಿ. ಅಲ್ಲಿ ಏನು ಮತ್ತೆ ಅಲ್ಲಿ ಚೈತನ್ಯ ಅನ್ನೋದು ಹೇಗಿರುತ್ತೆ? ಇರೋದಿಲ್ವಾ? ಅಲ್ಲಿ ಎಲ್ಲೆಲ್ಲಿ ಶಕ್ತಿ ಇದೆಯೋ ಅಲ್ಲೆಲ್ಲ ಆ ಕಾನ್ಷಿಯಸ್ನೆಸ್ ಅಥವಾ ಏನು ನಾವು ಅದು ಶಿವಶಕ್ತಿ ಅಂತಲೂ ಹೇಳ್ಬೋದು. ಅಲ್ಲಿ ಆ ಶಿವಶಕ್ತಿಯರು ಯಾವ ಒಂದು ಹಂತದಲ್ಲೂ ಬೇರ್ಪಡಲ್ಲ. ಅಲ್ಲಿ ಕೂಡ ಶಿವ ಇದ್ದಾನೆ. ಅಂದರೆ ಕಾನ್ಷಿಯಸ್ನೆಸ್ಸು ಆ ಒಂದು ಮೂಲಾಧಾರ ಅಂತ ಹೇಳ್ತಾರೆ. ಆ ಮೂಲಾಧಾರದಲ್ಲಿ ಸುಪ್ತವಾಗಿರೋ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಜೊತೆಗೆ ಕಾನ್ಷಿಯಸ್ನೆಸ್ ಇದೆ ಅನ್ನೋ ಒಂದು ಏನಂತಾರೆ, ಒಂದು ಐಡಿಯಾ ಅಥವಾ ಒಂದು ಆಲೋಚನೆನೇ ಆ ನಾಗರ ಒಂದು ಮುಕುಟದ ಮೇಲಿರುವ ಮಣಿಯ ಒಂದು ಏನು, ಅದಕ್ಕೆ ಅದನ್ನು ಆ ಮಣಿಯಿಂದ ಬೆಳಗತ್ತೆ. ಅಂದರೆ ಅಲ್ಲಿ ಚೈತನ್ಯ ಸುಪ್ತ ಪ್ರಜ್ಞೆಯಲ್ಲಿಯೂ ಕೂಡ ಒಂದು ಚೈತನ್ಯ ಅನ್ನೋದು ಇದೆ ಅಂತ ಹೇಳ್ಬಿಟ್ಟು ಅದರ ಒಂದು ಹೋಲಿಕೆಗೆ ಆ ಮಣಿಯಿಂದ ಬೆಳಗತ್ತೆ, ಅಲ್ಲಿ ಆಭೂಷಣಗಳಿಂದ ಬೆಳಗತ್ತೆ ಆ ಲೋಕ ಅನ್ನೋ ಥರ ಅಲ್ಲಿ ಹೇಳ್ತಾರೆ. ಅಂದರೆ ಈ ಸುಪ್ತ ಪ್ರಜ್ಞೆ ಅಂತ ಏನಂತಾರೆ ಅಥವಾ ಈ ಮೂಲಾಧಾರ, ಅದನ್ನು ಅಲ್ಲಿ ಆ ಕುಂಡಲಿನಿ ಅಂತ ಅನ್ನೋ ಬಗ್ಗೆ ಮಾತಾಡಬೇಕಾದ್ರೆ ಆ ಸುಪ್ತ ಒಂದು ಹಾವಿನ ಥರ ಇದೆ, ಅದು ಸುತ್ತಕೊಂಡು ಮಲಗಿದೆ ಚೈತನ್ಯ ಅಂತೆಲ್ಲ ಹೇಳ್ತಾರೆ. ಆ ಒಂದು ಅಲ್ಲಿಂದ ಕ್ರಿಯೇಷನ್ ಶುರುವಾಗತ್ತೆ ಅಂತ. ಆ ಸುಪ್ತದಿಂದ ಅಲ್ಲಿರುವ ಒಂದು ಶೇಖರಣೆಯಿಂದ ಕ್ರಿಯೇಷನ್ ಶುರುವಾಗುತ್ತೆ. ಮೂಲಾಧಾರೈಕ ನೆಲೆಯ ಬ್ರಹ್ಮಗ್ರಂಥಿ ವಿಭೇದನೆ ಅಂತ ನಾವು ಲಲಿತಾ ಸಹಸ್ರನಾಮದ ಹೇಳಿ, ಅಲ್ಲಿ ಬ್ರಹ್ಮಗ್ರಂಥಿ ಅಂದರೆ ಅಲ್ಲಿಂದನೇ ಒಂದು ರೀತಿ ಬೇರೆ ಎಲ್ಲ ಹುಟ್ಕೊಳ್ಳೋದು. ಅಲ್ಲಿ ಸುಪ್ತದಲ್ಲಿ ಸ್ಟೋರೇಜ್ ಇರುತ್ತಲ್ಲ, ಅಲ್ಲಿಂದನೇ ಇಡೀ ನಮ್ಮ ಕ್ರಿಯೇಷನ್, ಅಲ್ಲಿಂದ ಹೊರಗೆ ಬರುತ್ತೆ ವಾಸನೆಗಳು, ನಾವು ಅದನ್ನು ಅದು ಕಾಣಿಸ್ಕೊಳ್ಳುತ್ತೆ, ಅದರಿಂದ ನಾವು ಪ್ರೇರಣೆ ಹೊಂದ್ತೀವಿ, ಏನೋ ಒಂದು ಮಾಡ್ತೀವಿ ಕೆಲಸನ. ಅದು ಒಳ್ಳೆದಾರು ಇರ್ಬೋದು ಅಥವಾ ಕೆಟ್ಟದಾರು ಇರ್ಬೋದು, ಅವ್ರವ್ರೊಳಗಡೆ ಯಾವ ರೀತಿ ವಾಸನೆಗಳು ಸ್ಟೋರ್ ಆಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆದರೆ ಒಟ್ಟಿನಲ್ಲಿ ಅದು ಎಲ್ಲರ ಸ್ಟೋರೇಜ್ ಹೌಸು. ಈಗ ಆ ಒಂದು ಅಲ್ಲಿ ಸುಪ್ತವಾಗಿದೆ ಅನ್ನೋದಕ್ಕೆ ಅಲ್ಲಿ ನೋಡಿ, ಅಲ್ಲಿ ಹಾವುಗಳನ್ನು ಇದ್ದಾವೆ ಅಂತ ಹೇಳ್ತಾರೆ. ಅಲ್ಲಿ ಸರ್ಪಲೋಕ ಅದು ಪಾತಾಳ ಅಂದರೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂಚೂರು ಮೇಲಿನ ಹಂತದಲ್ಲಿ, ಅಲ್ಲಿ ಪಾತಾಳದಲ್ಲಿ ಇನ್ನೊಂಚೂರು ಮೇಲಿನ ಹಂತಕ್ಕೆ ಬಂದಾಗ ಭೂತಗಳು ಅಂತ ಹೇಳ್ತಾರೆ, ಭೂತಗಳು ವಾಸವಾಗಿದೆ ಅಂತ. ಅಂದರೆ ಈಗ ನಾವು ಮಾತಾಡಿದ್ವಿ, ಭೂತ ಅಂತಂದರೆ ಹಳೇದು ಅಂತಲೂ ಅರ್ಥ ಬರುತ್ತೆ, ಹಿಂದಿನದು ಅಂತ ಹೇಳ್ಬಿಟ್ಟು. ಆ ಭೂತ, ಆ ಹಳೇದು ಇರೋ ಒಂದು ಸ್ಟೋರೇಜ್ ಸ್ಪೇಸನ್ನು ಅರ್ಥ ಕೊಡೋಕ್ಕೆ ಅಲ್ಲಿ ಬಹುಶಃ ಭೂತಗಳು ವಾಸಸ್ಥಾನ ಅಂತೆಲ್ಲ ಹೇಳಿದ್ದಾರೆ. ರಾಕ್ಷಸರು ಅಂತ ಕೂಡ ಹೇಳಿದ್ದಾರೆ, ಆ ರಾಕ್ಷಸರನ್ನ ಬಲಿ ಚಕ್ರವರ್ತಿ ಆಳ್ತಾನೆ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಆ ರಾಕ್ಷಸರು ಅಂತ ತಗೊಂಡ್ರೆ ಅಲ್ಲಿ ಒಂದು ರೀತಿ ಏನು ನಾವು
ಸುಪ್ತವಾಗಿ ಏನೇನು ನಮ್ಮಲ್ಲಿ ಒಂದು ಗುಣಗಳು ಏನೇ ಇರುತ್ತೋ ಅದೆಲ್ಲ ಸುಪ್ತವಾದ ಒಂದು ಗುಣಗಳು. ಬಹುಶಃ ಅದನ್ನು ರಾಕ್ಷಸರು ಅನ್ನೋ ವಿವರಣೆ ಕೊಟ್ಟು ಹೇಳಿದ್ದಾರೆ. ಈ ಹೇಳಿರೋದೆಲ್ಲ ನೋಡಿದ್ರೆ ಈ ಪಾತಾಳ ಅನ್ನೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ತಗೋಬಹುದು. ಅಲ್ಲಿಂದ ತೋರ್ಕೊಳ್ಳೋದೇ ಮಹಾಭೂಮಿ. ಅಲ್ಲಿಂದ ತೋರ್ಕೊಂಡಿರೋ ಮಹಾಭೂಮಿ ನಮಗೆ ನಾವು ಸಂಪೂರ್ಣ ಸಾತ್ವಿಕ ಆದಾಗ ಮಾತ್ರ ನಾವು ಅಲ್ಲಿದ್ದೀವಿ ಅಂತ ಅಂದ್ಕೊಳ್ಬೋದು. ಆ ಜಂಬೂ ದ್ವೀಪದ ಒಂದು ವಿವರಣೆ, ಅಲ್ಲಿ ಆ ಸಾತ್ವಿಕತೆಯ ಒಂದು ವಿವರಣೆ ಕೊಡ್ತಾರಲ್ಲ, ಆ ಜಂಬೂ ದ್ವೀಪದ ಭಾಗವೇ ನಮ್ಮ ಒಂದು ಏನೋ ಭೂಗೋಳ. ಆದರೆ ನಮ್ಮ ಸದಾ ಭೂಗೋಳ ನೋಡಿ, ಇವಾಗ ನಮ್ಮ ಭೂಗೋಳ ನಾವು ಆ ಯಾವ ಒಂದು ಪ್ಲಾನೆಟ್ ಅನ್ಬೋದು, ಅಥವಾ ಯಾವ ಒಂದು ಸ್ತರದಲ್ಲಿ ಇದೀವೋ ಅದ್ರ ತಕ್ಕಂತೆಯೇ ಅಲ್ಲಿ ಜೀವಿಯ ಒಂದು ಮನೋನಿರ್ಮಾಣ ಆಗಿರುತ್ತೆ ಅಂತ ಅನ್ನೋದಕ್ಕೆ, ಈಗ ನಮ್ಮ ಒಂದು ಭೂಮಂಡಲದಲ್ಲಿ ಹಗಲು ರಾತ್ರಿ ಅನ್ನೋದು ಸಂಪೂರ್ಣ ವಿರುದ್ಧ. ಕತ್ತಲು ಮತ್ತು ಬೆಳಕು ಅನ್ನೋದು ಅದೇನು ಸ್ವಲ್ಪ ಸ್ವಲ್ಪ ಮಿಕ್ಸು ಅಂತಲ್ಲ, ಅದು ಸಂಪೂರ್ಣ ವಿರುದ್ಧ ನಮಗೆ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಶೀತ ಉಷ್ಣ ಅದು ಕೂಡ ಎಲ್ಲ ದ್ವಂದ್ವಗಳಿರುವ ಜಾಗ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಸದಾ ಅದು ನ್ಯಾಚುರಲ್ ಬೈ ನೇಚರು, ನಾವು ಹುಟ್ಟಿರುವ ಅಥವಾ ನಾವು ಇರುವ ಏನು ಒಂದು ಜಾಗ ಇದೆ ಅದರ ಒಂದು ಸುಪ್ತವಾಗಿ ಅದರ ರೀತಿಯ ನಮ್ಮ ಮನಸ್ಸು ಕೂಡ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು ಇಲ್ಲಿ. ಇದೆಲ್ಲ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಷ್ಟೊಂದು ಒಳಗಡೆ ತೆರ್ಕೊಳ್ಳುತ್ತೆ ಅಂತಂದರೆ, ಈಗ ಹಾಗಾದರೆ ಏನು ನಮ್ಮಲ್ಲಿ ಈ ದ್ವಂದ್ವಗಳಲ್ಲೇ ನಾವು ಹಾಗಾದ್ರೆ ಇಲ್ಲಿದ್ದೀವಿ ಅಂದರೆ ಈ ದ್ವಂದ್ವಗಳಲ್ಲೇ ಇದ್ದೀವಿ ಅಂತ ಹಾಗೇ ಇರಬೇಕಾ ನಾವು ಇರೋವರೆಗೂ ಅಂತ ಅಂದರೆ ಇಲ್ಲ, ಹಾಗೇ ಇರಬೇಕಾಗಿಲ್ಲ. ಇಲ್ಲಿಂದ ನಾವು ನಮ್ಮ ಒಂದು ಸಾಧನೆಯ ಮೂಲಕ ನಾವು ಇಲ್ಲಿ ಅಂದರೆ ನಾವು ಇಲ್ಲಿ ಫಿಸಿಕಲ್ ಆಗಿ ಅಂದರೆ ಇರಬೇಕಾದ್ರೇ ನಾವು ಎಲ್ಲ ಒಂದು ಬೇರೆ ಲೋಕಗಳ ಬೇರೆ ಪ್ರಜ್ಞೆಯ ಉನ್ನತ ಹಂತಗಳನ್ನು ಏರಬಹುದು. ಅದನ್ನು ಅಪ್ಪ ಅವರು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಮಹಾತ್ಮರೆಲ್ಲ ಸಾಕಷ್ಟು ಜನ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರು ಎಲ್ಲರೂ ಇದೇ ಒಂದು ಭೂಗೋಳದ ಮೇಲೆ ಈ ದ್ವಂದ್ವಗಳ ಮಧ್ಯೆನೇ ಇದ್ದು ದ್ವಂದ್ವತೀತರಾದವರು. ಆದರೆ ಎಲ್ಲರೂ ಈ ಮಹಾಭೂಮಿ ಅಂತ ಅದೇ ಮನಸ್ಸಿನ ಮೂಲ ಒಂದು ಬೇಸಿಕ್ ಏನು ಮನಸ್ಸು ಅಂತ ಅರಳಿಕೊಳ್ಳುತ್ತೆ ಅದು ಶುದ್ಧ ಅಂತ ಹೇಳ್ತಾರೆ. ಅಂದರೆ ಈಗ ನಮ್ಮ ಮನಸ್ಸು ರಜತಮಗಳಿಂದ ಕೂಡಿರುವ ಮನಸ್ಸಿಗಿಂತ ಅದು ವಿಶಾಲ ಹಾಗೂ ಶುದ್ಧ ಅಂತ. ಈಗ ಆಯ್ತಪ್ಪ, ಈ ಪಾತಾಳದಲ್ಲಿ ಇರೋ ಸ್ಟೋರೇಜಿಂದ ಈ ಪಾತಾಳಗಳಲ್ಲಿ ಏನೋ ಸ್ಟೋರೇಜು ಖಾಲಿ ಆಯಿತು ಅಂದರೆ ನಮ್ಮ ಮನಸ್ಸು ಸೀದಾ ಉನ್ನತ ಹಂತಗಳನ್ನು ತಲುಪಕ್ಕೆ ಸುಲಭ ಆಗುತ್ತೆ. ಆದರೆ ಇಲ್ಲಿ ಸ್ಟೋರೇಜ್ ಇರೋವರೆಗೂ ಅದು ಮೇಲೆ ಬಂದು ನಮ್ಮನ್ನು ಆ ಮಹಾಭೂಮಿಯಲ್ಲಿ ಇರೋದಕ್ಕೆ ಆ ರಜಾ ತಮಗಳು ಹೊರಗಡೆ ಬಂದ್ವು ಅಂದರೆ ಮಹಾಭೂಮಿಯಿಂದ ಮೇಲಕ್ಕೆ ಎದ್ದು ಕುಣಿಸ್ತವೆ. ಆ ರೀತಿ ಒಂದು ವಿವರಣೆಯನ್ನು ನಾವು ನೋಡ್ಬೋದು. ಈ ಮಹಾಭೂಮಿಯಲ್ಲಿ ಮತ್ತೆ ಯಾಕೆ ಅದು ಸತ್ವ ಅಂತಂದರೆ ಅಲ್ಲಿ ಯಾಕೆ ಮತ್ತೆ 7 ದ್ವೀಪ ಇದರೆಲ್ಲ ಹೇಳಿದ್ದಾರೆ, ಅಲ್ಲಿ ಯಾಕೆ ಮತ್ತೆ ಬೇರೆ ಬೇರೆ ವಿವಿಧತೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ಬೋದು. ಈ ಮಹಾಭೂಮಿ ಅಂದರೆ ಸತ್ವ, ಸಂಪೂರ್ಣ ಸತ್ವ, ಅಲ್ಲಿ ಸದಾ ಪ್ರಕಾಶ ಅಂತೆಲ್ಲ ಆದರೂ ಕೂಡ ಅದೇ ಅಲ್ಟಿಮೇಟ್ ಅಲ್ಲ ಅಂತ ಒಂದು ವಿವರಣೆ ಕೊಡೋದಕ್ಕೆ ಅಂತ ಒಂದು ತಿಳಿಸೋದಕ್ಕೋಸ್ಕರ ಅಲ್ಲಿ ಮತ್ತೆ ಹಾಗಾದರೆ ಏನು, ಅಲ್ಲಿ ಈ ಸಪ್ತದ್ವೀಪ ಸಪ್ತ ಸಮುದ್ರ ಇದರದೆಲ್ಲ ವಿವರಣೆ ಅನ್ನೋದು ಹೇಗೆ ಬಂದಿದೆ ಅಂದರೆ ಅದು ನಿಜವಾಗ್ಲೂ ಅದನ್ನು ಹೇಳ್ತಾ ಹೋದರೆ ಪ್ರತಿಯೊಂದನ್ನು ಅದು ನೀಟಾಗಿ ಹೇಳಬೇಕು ಅಂತಂದರೆ ಸಿಕ್ಕಾಬಟ್ಟೆ ಅದು ಸಮಯ ಬೇಕು. ಅದು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಒಂದು ಶ್ರಮ ಆಗತ್ತೆ. ಅಂದರೆ ನಾನು ಹೇಳ್ತಿರೋದು ನನ್ನ ಹಂತದಲ್ಲಿ, ಉನ್ನತ ಹಂತದಲ್ಲಿರೋರಿಗೆ ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನನ್ನ ಹಂತದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಆದರೂ ಕೂಡ ಒಂದು ಸ್ವಲ್ಪ ಅದನ್ನು ಗಮನಿಸಿದ್ರೆ ಅದು ನಿಜವಾಗ್ಲೂ ನಮಗೆ ಒಂದು ಹಂತದ ತಿಳುವಳಿಕೆಗೆ ಬರೋಕ್ಕೆ ಸಹಾಯ ಮಾಡುತ್ತೆ. ವಿವರಣೆ ನೋಡಿದ್ರೆ ಸಾಕು, ನಮಗೆ ಒಂದು ಹಂತ ಬರುತ್ತೆ. ಇಲ್ಲಿ ಅದೇನು ನಾವು ಮಧ್ಯ ಇರೋದು, ಆ ಮೇರುವಿನ ಸುತ್ತಲೂ ಇರೋದು ಜಂಬೂ ದ್ವೀಪ ಅಂತ ನಾವು ನೋಡಿದ್ವಿ ಕಳೆದ ವಾರದಲ್ಲಿ. ಆ ಜಂಬೂ ದ್ವೀಪದಿಂದ ಹೊರಗಡೆ ಲವಣ ಸಮುದ್ರ ಅಂದರೆ ಉಪ್ಪು ನೀರಿನ ಸಮುದ್ರ ಅಂತ ನೋಡಿದ್ವಿ. ಉಪ್ಪು ನೀರಾದ್ಮೇಲೆ ಮತ್ತೊಂದು ದ್ವೀಪ ಬರುತ್ತೆ. ಆ ಮತ್ತೊಂದು ದ್ವೀಪ ಆದಮೇಲೆ ಅಲ್ಲಿ ಇಕ್ಷು ಸಮುದ್ರ ಅಂತ ಬರುತ್ತೆ, ಅಂದರೆ ಒಂದು ಕಬ್ಬಿನ ರಸದ ಒಂದು ಸಮುದ್ರ. ಅದಾದಮೇಲೆ ಬರುವ ನೋಡಿ ಸಮುದ್ರಗಳನ್ನು ಯಾವ್ಯಾವ ರೀತಿ ಬರುತ್ತೆ ಅದು ಅಂತ ನೋಡಿದಾಗ ಅಲ್ಲಿ ಮೊದಲು
ಸಾಲ್ಟ್ ಅಂದರೆ ಲವಣ ಸಮುದ್ರ, ಇಕ್ಷು ಸಮುದ್ರ ಬರುತ್ತೆ, ಅಂದರೆ ಮಧ್ಯ ಮಧ್ಯ ದ್ವೀಪಗಳು ಬರುತ್ತೆ. ಆ ನಂತರ ಆ, ಮತ್ತೆ ಇಕ್ಷು ಆದಮೇಲೆ ಸುರ ಸಮುದ್ರ ಅಂತ ಬರುತ್ತೆ. ಆ ಸುರ ಸಮುದ್ರ ಆದಮೇಲೆ ನಂತರ ಈ ಬೇರೆ ದದಿ ಮತ್ತು ಇದು ತುಪ್ಪ ಮತ್ತು ಮೊಸರು, ಹಾಲು, ಕೊನೆಗೆ ಶುದ್ಧ ಜಲ ಅಂತ ನಾವು ನೋಡಿದ್ವಿ. ಆ, ಈ ಆದರೆ ಎಲ್ಲಾದರೂ ಮಧ್ಯದಲ್ಲಿ ಎಲ್ಲ ಸಮುದ್ರಗಳ ಮಧ್ಯೆ ದ್ವೀಪಗಳಿದೆ. ದ್ವೀಪದಿಂದ ಅದು ಬೇರೆ ಬೇರೆ ಆಗಿದೆ. ಆಮೇಲೆ ಆ ಮೊದಲು ಬರುವ ದ್ವೀಪಗಳು ಅದರಲ್ಲೂ ಕೂಡ ವಿಭಾಗಗಳಿದೆ. ಮೊದಲು ಮೊದಲು ಬರುವ ಜಂಬೂ ದ್ವೀಪಕ್ಕಾಗಲಿ ಅದರ ನಂತರ ಬರುವ ದ್ವೀಪಕ್ಕಾಗಲಿ ಅಲ್ಲಿ ವಿಭಾಗಗಳಿದೆ. ಹಾಗೆಯೇ ಆ ಪ್ರತಿಯೊಂದು ಸಮುದ್ರವನ್ನು ಸುತ್ತುವರೆದಿರುವ ಪರ್ವತ ಶ್ರೇಣಿಗಳಿದೆ. ಈಗ ಎಲ್ಲೆಲ್ಲಿ ವಿಭಾಗ ಆಗುತ್ತೋ ಕೊನೆಯ ಹಂತಕ್ಕೆ ಬಂದಾಗ ಮಾತ್ರ ಅಲ್ಲಿ ವಿಭಾಗ ಇಲ್ಲ ಅಂತ ಹೇಳ್ತಾರೆ. ಆ ಮೊದಲಿನ ಹಂತದಲ್ಲಿ ಜಂಬೂ ದ್ವೀಪಗಳಲ್ಲಿ ಕೂಡ ಭಾಗಗಳಿದೆ, ಬೇರೆ ಬೇರೆ ಭಾಗ. ಅದನ್ನು ನಾವು ನೋಡಿದ್ವಿ. ಜಂಬೂ ದ್ವೀಪದ ಬೇರೆ ಬೇರೆ ಭಾಗದಲ್ಲಿ ಯಾರ್ಯಾರು ವಾಸಿಸ್ತಾರೆ ಅದನ್ನೆಲ್ಲ ನಾವು ನೋಡಿದ್ವಿ. ಹಾಗೆಯೇ ಬೇರೆ ಬೇರೆ ದ್ವೀಪಕ್ಕೂ ಬೇರೆ ಬೇರೆ ಭಾಗಗಳಿದೆ. ಆ ಭಾಗಗಳು ಆಗಿ ಅಲ್ಲಿ ಭಾಗಗಳಿದ್ದಾಗ ಆ ಪರ್ವತ ಶ್ರೇಣಿಗಳು ಭಾಗ ಆಗ್ತವೆ. ಬೇರೆ ಬೇರೆ ಹೆಸರು ಬರುತ್ತೆ ಪರ್ವತ ಶ್ರೇಣಿಗಳಿಗೆ, ಸುತ್ತಲೂ ಇರುವ ಶ್ರೇಣಿಗಳಿಗೆ. ಆ ಕೊನೆಗೆ ಬಂದಾಗ ಅಲ್ಲಿ ಮಾನಸೋತ್ತರ ಪರ್ವತ ಅಂತ ನೋಡಿ. ಹೆಸರು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಅಪ್ಪ ಹೆಸರೇ ಅರ್ಥನೇ ಹೆಸರು, ಆ ರೀತಿ ಕೊಟ್ಟಿದ್ದಾರೆ. ಅಲ್ಲಿ ಕೊನೆಯ ಶ್ರೇಣಿ ಬರೋದು ಮಾನಸೋತ್ತರ ಅಂತ ಬರುತ್ತೆ. ಅಂದರೆ ಕೊನೆ ಅಂದರೆ ಲಾಸ್ಟ್ ಬಟ್ ಒನ್, ಅದ್ರ ನಂತರ ಬರೋದು ಲೋಕಾಲೋಕ, ಅದಕ್ಕಿಂತ ಒಂದು ಮುಂಚೆ ಬರೋದು ಅದು ಮಾನಸೋತ್ತರ ಅಂತ ಬರುತ್ತೆ. ಆ ಮಾನಸೋತ್ತರ ಶ್ರೇಣಿ ಮೇಲೇ ಆ ಸೂರ್ಯನ ಒಂದು ಒಂದು ಚಕ್ರ, ಅಂದರೆ ಅವನ ರಥದ ಚಕ್ರ ತಿರುಗುವ ಏನು ಚಕ್ರ ಇದೆ ಅದು ಆ ಮಾನಸೋತ್ತರದ ಮೇಲೆ ತಿರುಗತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಂದರೆ ಅದು ಮಾನಸೋತ್ತರ ಏನು ಒಂದು ಸಿಹಿ ನೀರಿನ ಒಂದು ಸಮುದ್ರ ಇದೆಯಲ್ಲ ಅದನ್ನು ಸುತ್ತುವರೆದು ಇದೆ. ಅಲ್ಲಿ ಯಾವ ವಿಭಾಗನೂ ಇಲ್ಲ. ಆ ಮಾನಸೋತ್ತರ ಬೇರೆ ಬೇರೆ ಒಂದು ದ್ವೀಪಗಳ ನಂತರ, ಆ ಸಮುದ್ರಗಳ ನಂತರ ಬರೋ ಒಂದು ಪರ್ವತ ಶ್ರೇಣಿಗಳಲ್ಲಿ ವಿಭಾಗ ಇದೆ. ಅದು ಯಾಕೆಂದರೆ ಅಲ್ಲಿ ಒಂದು ಇದು ವಿಭಾಗಗೊಂಡಿದೆ. ಎಲ್ಲ ಶ್ರೇಣಿಗಳು ಒಂದು ಎಷ್ಟು ಭಾಗಗಳಿರುತ್ತೋ ಅಷ್ಟು ಶ್ರೇಣಿಗಳ ಥರ. ಇಲ್ಲಿ ಮಾತ್ರ ಮಾನಸೋತ್ತರ ಅನ್ನೋದು ಮಾತ್ರ ಅದು ಒಂದೇ ಶ್ರೇಣಿ, ಸುತ್ತಲೂ ಸುತ್ತುವರೆದಿರುವ ಒಂದೇ ಶ್ರೇಣಿ. ಅಲ್ಲಿಂದ ಅದರ ನಂತರ ಲೋಕಾಲೋಕ ಹೌದು, ಅದು ಒಂದೇ ಶ್ರೇಣಿ. ಅಲ್ಲಿ ಬೇರೆ ಬೇರೆ ಪರ್ವತ ಶ್ರೇಣಿಗಳ ಹೆಸರುಗಳು ಬರಲ್ಲ, ಅಲ್ಲಿ ಬೇರೆ ಬೇರೆ ವಿಭಾಗಗಳು ಬರಲ್ಲ. ಸರಿ, ಹಾಗಾದರೆ ಇದು ಎಲ್ಲದೂ ಸಾತ್ವಿಕನಾ? ಹಾಗಾದರೆ ಹೌದು, ಇದು ಅಷ್ಟೂ ಸಾತ್ವಿಕ. ಈ ಜಂಬೂ ದ್ವೀಪ ಅಂತ ಏನು ಮಹಾಭೂಮಿಯ ಮೇಲೆ ಬರುತ್ತೆ, ಅಲ್ಲಿಂದ ಯಾಕೆ ಈ ರೀತಿ ಸಮುದ್ರಗಳು ಬೇರೆ ಬೇರೆ ಕೊಟ್ಟಿದ್ದಾರೆ ಅಂತಂದರೆ, ಅಂದರೆ ಸಾತ್ವಿಕತೆಯ ಆ ಸಾತ್ವಿಕತೆ ಅನ್ನೋದು ಅದೇ ಒಂದು ಫೈನಲ್ ಡೆಸ್ಟಿನೇಷನ್ ಅಲ್ಲ. ನಮ್ಮ ಒಂದು ಈ ಆಧ್ಯಾತ್ಮ ಪಯಣದ ಕಡೆಯ ಒಂದು ಹಂತವ ಅದು ಇಲ್ಲ. ನೋಡಿ, ಮಹಾಭೂಮಿ ಮೇಲೆ ಎಷ್ಟು ಲೋಕಗಳಿದೆ ಇನ್ನೂ. ಆದ್ದರಿಂದ ಈ ಸಾತ್ವಿಕತೆ ಅನ್ನೋದು ಏನಾಗತ್ತೆ, ಅದು ಅಲ್ಲಿ ಶ್ರೀಪಾದವಲ್ಲಭರು ಹೇಳೋ ಹಾಗೆ ಆ ಒಂದು ಮಹಾಭೂಮಿಯಲ್ಲಿರೋರು ಪುಣ್ಯವಂತರು ಅಂತ ಹೇಳ್ತಾರೆ. ಏಕೆಂದರೆ ಅಲ್ಲಿ ದ್ವಂದ್ವಗಳಿಲ್ಲ, ಆರಾಮಾಗಿರ್ತಾರೆ ಅವರೆಲ್ಲ. ಪುಣ್ಯವನ್ನು ಸಂಪಾದಿಸಿದ್ರೆ ಮಹಾಭೂಮಿ ತಲುಪ್ತಾರೆ ಅಂತ. ಹಾಗಾಗಿ ನಾವು ಮಹಾಭೂಮಿ ತಲುಪಿದ್ವಪ್ಪ, ಅಲ್ಲಿ ಬರೀ ಪುಣ್ಯ ಇದೆ. ಅಲ್ಲಿ ಇರೋರು ನೋಡಿ, ಯಾರು ಗಂಧರ್ವರಿದ್ದಾರೆ ಒಂದು ಭಾಗದಲ್ಲಿ ಜಂಬೂ ದ್ವೀಪದಲ್ಲಿ, ಇನ್ನೊಂದು ಭಾಗದಲ್ಲಿ ಕಿನ್ನರರಿದ್ದಾರೆ. ಇದೆಲ್ಲ ಅಂದರೆ ಈಗ ನಾವು ಇದನ್ನು ಹೋಲಿಸ್ಕೋಬೇಕು. ಸಾತ್ವಿಕತೆ, ಬೇರೆ ಬೇರೆ ವಿಧವಾದ ಸಾತ್ವಿಕತೆಗಳು. ಈಗ ನಾವು ಒಂದು ಭಕ್ತಿಯ ಗಾನದ ಮೂಲಕ ನಾವು ಒಂದು ಸಾತ್ವಿಕತೆಯಲ್ಲಿ ಇರ್ಬೋದು, ಆ ಪರಮಾತ್ಮನನ್ನು ಸ್ತುತಿಸಿ. ಗಂಧರ್ವರು ಅಂತ ಹೋಲಿಸ್ಕೋಬೋದು. ಅಲ್ಲಿ ಹೀಗೆ ನಾವು ಒಂದು ಪೂಜೆಯಲ್ಲಿ ಆಸಕ್ತಿ, ಅಥವಾ ಒಂದು ಯಾವುದೋ ಸ್ತೋತ್ರ ಪಠಣದಲ್ಲಿ ಆಸಕ್ತಿ, ಆಯಿತಾ, ಅದ್ರ ನಂತರ ನಮಗೇನೋ ಒಂದು ಆ ಹಂತ. ಇವಾಗ ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪಃ, ಜಪ ಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿರ್ ಮನೋಲಯ ಅಂತ ಏನು ಹೇಳಿದರೆ, ಅಲ್ಲಿ ಎಲ್ಲದೂ ಸಾತ್ವಿಕತೆನೇ. ಎಲ್ಲದೂ ಅದು ಇದು ತಪ್ಪು ಇದು ಸರಿ ಅಂತಲ್ಲ, ಆದರೆ ಅದರ ಹಂತಗಳು. ಈಗ ಕೋಟಿ ಪೂಜೆ ಮಾಡಿದ ಪೂಜಾ ಕೋಟಿ ಸಮಂ ಸ್ತೋತ್ರಂ, ಒಂದು ಸ್ತೋತ್ರ ಹೇಳೋದು ಅನ್ನೋದು ಕೋಟಿ ಪೂಜೆ ಮಾಡಿದ ಒಂದು ಏನಿದೆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಆಮೇಲೆ ಸ್ತೋತ್ರ ಕೋಟಿ ಸಮಂ ಜಪಂ, ಒಂದು ಜಪ ಅನ್ನೋದು ಕೋಟಿ ಸ್ತೋತ್ರಗಳನ್ನು ಹೇಳಿದ್ದಕ್ಕೆ ಸಮ ಅಂತ. ಅಂದರೆ ಮನಸ್ಸು ಅನ್ನೋದು ಮೊದಲು ಆಸಕ್ತವಾಗೋದು ಆ ಪೂಜೆಯಲ್ಲಿ. ಅಥವಾ ನಾ ಹೇಳ್ತಿರೋದು ಮನಸ್ಸು ಅಂದರೆ ಯಾರ್ದೋ ಮನಸ್ಸು ಇದ್ದಕ್ಕಿದ್ದಂಗೆ ಧ್ಯಾನಕ್ಕೆ ಆಸಕ್ತವಾಗ್ಬಿಡ್ಬೋದು, ಎಲ್ಲರಿಗೂ ಹಾಗೆ ಅಂತಲ್ಲ. ಆದರೆ
ಅವರು ಎಲ್ಲಿ ಯಾವ ಸ್ತರದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಇವಾಗ ನಾ ಹೇಳ್ತಿರೋದು ಮೊದಲಿನ ಹಂತದಲ್ಲಿ ಹೇಳ್ತಾ ಇರೋದು. ಆ ಸಾತ್ವಿಕದ ಮೊದಲಿನ ಹಂತಗಳು ಒಳ್ಳೇದನ್ನ ಮಾಡಬೇಕು ಅನ್ನೋ ಇಚ್ಛೆ, ಶುಭೇಚ್ಛೆ ಅಂತ ಹೇಳ್ತಾರೆ ಇದನ್ನ. ಇದು 7 ಭೂಮಿಕೆಗಳು ಅಂತ ಹೇಳ್ತಾರೆ. ಸಪ್ತ ದ್ವೀಪ ಸಪ್ತ ಸಮುದ್ರ 7 ಭೂಮಿಕೆಗಳು. ಈಗ ಒಂದು ವಿಚಾರನ ನಾವು ನೆನೆಸ್ಕೋಬಹುದು. ಅಪ್ಪ ಅವರು ದತ್ತರಾಜ ಯೋಗೀಂದ್ರರು ಅಪ್ಪ ಅವರಿಗೆ ಏನು ಹೇಳಿದ್ರು, ಒಂದು ವಾರ ನೀನು ಅಖಂಡ ಭಜನೆ ಮಾಡಬೇಕು ಅಂತ ಹೇಳಿದ್ರು. ಆ ಅಖಂಡ ಭಜನೆ, ಈಗ ಅಪ್ಪನ ಒಂದು ಸ್ಥಿತಿ ಹೇಗಿತ್ತು ಅಂತ ನಾವು ಒಂಚೂರು ಅದರ ಹಿಂದಿನ ಒಂದು ಕಥೆಯನ್ನು ನೋಡಿದ್ರೆ, ಅಪ್ಪನಿಗಾಗಲೇ ರಂಗನಾಥ ಸ್ವಾಮಿಯ ದರ್ಶನ ಆಗಿತ್ತು. ಆ ರಂಗನಾಥ ಸ್ವಾಮಿಯ ದರ್ಶನ ಆಗಿ ಸಾಕಷ್ಟು ಧ್ಯಾನ ಅಪ್ಪ ಆಗಲೇ ಮಾಡಿದ್ದು. ರಂಗನಾಥ ಸ್ವಾಮಿ ದರ್ಶನ ಆಗಿತ್ತು, ನಿರಂತರ ದರ್ಶನ ಆಗ್ತಿತ್ತು ರಂಗನಾಥ ಸ್ವಾಮಿದು. ಆಮೇಲೆ ಗುರುಗಳು ಶಂಕರ ಭಗವಾನರು ಸಿಕ್ಕು, ಇನ್ನೂ ಒಂದು ಹೆಚ್ಚಿನ ಒಂದು ಸಾಧನೆ ಆಯಿತು ಅಪ್ಪನದು. ನಂತರ ದತ್ತರಾಜ ಯೋಗೀಂದ್ರರು ಬಂದಾಗ ಅಪ್ಪನನ್ನು ನೋಡಿ ಏನು ಹೇಳಿದ್ರು, ಇವನಿಗೆ ಅಹಂಕಾರ, ಎಷ್ಟು 1000 ದೀಪ ಹಚ್ಚಿ ಹುಡುಕಿದ್ರು ಇವನಲ್ಲಿ ಅಹಂಕಾರದ ಲವಲೇಶ ಇಲ್ಲ ಅಂತ ಅಂದರು. ಆದರೂ ಕೂಡ ಅದರ ನಂತರ ಅಜ್ಜ ಅಪ್ಪನ ಕೈಲಿ ಒಂದು ವಾರ ಸಾಧನೆಯನ್ನ ಮಾಡಿಸಿದ್ರು. ಒಂದು ವಾರ ಅಖಂಡ ಭಜನೆಯನ್ನು ಮಾಡು. ಅಪ್ಪ ಅವಾಗ ಬರೀ ಒಂದಷ್ಟು ಹೆಸರು ಕಾಳಿನ ಕೋಸಂಬರಿಯನ್ನ ಒಂದು ದಿನಕ್ಕೆ ಒಂದು ಬಾರಿ ತೆಗೆದುಕೊಂಡು ಹಗಲು ರಾತ್ರಿ 7 ದಿನ ಅಖಂಡ ಭಜನೆ ಆದ್ಮೇಲೆ ಏನು ಹೇಳಿದ್ನಂತೆ ಅಂತಂದ್ರೆ, ನನ್ನ ಮನಸ್ಸು ನನ್ನ ಸಪ್ತ ಭೂಮಿಕೆಗಳನ್ನು ಏರ್ತು ಅಜ್ಜನ ಕೃಪೆಯಿಂದ ಅಂತ ಹೇಳ್ದ ಅಂತ ಚರಿತ್ರೆಯಲ್ಲಿ ನಾವೆಲ್ಲ ಕೇಳಿರ್ತೀವಿ, ಓದಿರ್ತೀವಿ. ಹಾಗಾಗಿ ಇದು ಸಪ್ತ ಭೂಮಿಕೆಗಳು ಮನಸ್ಸಿನ, ಅಂದ್ರೆ ಈಗ ಏನು ಹಂಗಾದ್ರೆ ದೇವರ ಒಂದು ದರ್ಶನ ಅಂತಾಗ್ಬೋದು, ಅಥವಾ ಧ್ಯಾನದಲ್ಲಿ ನಾವು ಧ್ಯಾನ ಅನ್ನೋದು ಇವಾಗ ಧ್ಯಾನ ಕೋಟಿ, ಧ್ಯಾನ ಅನ್ನೋದು ಕೊನೆ ಒಂದು ಇದರಲ್ಲಿ ಬರುತ್ತೆ ಅಂತ, ಅಂದರೆ ಜಪ ಆದಮೇಲೆ ಜಪಕೋಟಿ ಸಮಂ ಧ್ಯಾನಂ ಅಂತ ಬರುತ್ತೆ. ಅದರ ಧ್ಯಾನ ಅದೆಲ್ಲ ಬೇರೆ ಬೇರೆ ಸಾತ್ವಿಕ ಧನದ ಹಂತಗಳು. ಈಗ ಆ ಧ್ಯಾನ ಕೋಟಿರ್ ಮನೋಲಯ ಅಂತ ಬರುತ್ತೆ. ಈಗ ಹಾಗಾದ್ರೆ ಈ ಅಪ್ಪ ರಂಗನಾಥ ಸ್ವಾಮಿ ಆಗಿದಲ್ಲ, ಈಗ ಯಾರಿಗೋ ಒಂದು ದೇವರ ದರ್ಶನ ಆಗೋಗಿದಲ್ಲ, ಅದಾದ್ಮೇಲೆ ಎಂಥದಪ್ಪ ಸಾಧನೆ, ಅದಾದ್ಮೇಲೂ ಸಾಧನೆ ಇದೆಯಾ ಅಂದ್ರೆ ಅದೆಲ್ಲ ಈ ಒಂದು ಸಾತ್ವಿಕ ಭೂಮಿಕೆ ಒಳಗಡೆನೇ ಬರೋ ಅಂತ ಒಂದು ವಿವಿಧ ಹಂತಗಳು ಅಂತ ನಾವು ಹೇಳ್ಬೋದು. ಅಂದ್ರೆ ಈಗ ನಾವು ವಿಷನ್ಸ್ ಅಂತ ಹೇಳ್ತಾರೆ, ಕೆಲವರು ನಂಗೆ ಧ್ಯಾನದಲ್ಲಿ ಅದು ಕಾಣಿಸ್ತು ಇದು ಕಾಣಿಸ್ತು ಅಂತ ಹೇಳ್ತಾರೆ. ಈಗ ಇನ್ನೊಂದು ಅಪ್ಪನೇ ಸ್ವತಃ ಅಪ್ಪನಿಗೆ ಪ್ರಶ್ನೆ ಮಾಡ್ತಾರೆ, ಅಚ್ಚಣ್ಣ ಪ್ರಶ್ನೆ ಮಾಡಿದಾಗ ನನಗೆ ಬೆಳಕು ಕಾಣುತ್ತಪ್ಪ ಅಂತ. ಆದರೆ ಬೆಳಕು ಅಂದ್ರೆ ಏನಪ್ಪ, ಧ್ಯಾನದಲ್ಲಿ ಬೆಳಕು ಕಾಣುತ್ತಲ್ಲ ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಅಪ್ಪ ಹೇಳೋ ಉತ್ತರ ನಾವು ನೋಡಬೇಕು. ಅಲ್ಲಿ ಅಪ್ಪ ಹೇಳ್ತಾನೆ, ನೀನು ಲಕ್ಷ್ಮಣ, ನೀನು ಏನು ಬೆಳಕು ಕಾಣುತ್ತಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ನೀನು ಗಮನ ಕೊಡ್ಬೇಡ. ಆ ಬೆಳಕೆ ನಿನ್ನಿಂದನೇ ಅದು ಆ ಬೆಳಕು ಬೆಳಗ್ತಾ ಇರೋದು, ಅದನ್ನ ತಿಳಿ, ನೀನೇ ಆ ಬೆಳಕಾಗು ಅಂತ ಅಪ್ಪ ಹೇಳ್ತಾನೆ. ಅಂದ್ರೆ ಆ ಇದೆಲ್ಲ ಸಾತ್ವಿಕ ಹಂತಗಳನ್ನ ದಾಟಿ ಆ ಸಪ್ತ ಭೂಮಿಕೆಯನ್ನ ನೀನು ದಾಟಿ ಆ ನಂತರ ನೀನು ಆ ಬೆಳಕಾಗು, ಅಂದ್ರೆ ಮೇಲಿನ ಲೋಕ ಇದೆಯಲ್ಲ ಆ ಲೋಕ ತಾನೇ ಸ್ವಯಂ ಪ್ರಕಾಶ, ಅಲ್ಲಿ ನೀನು ನಿಲ್ಲು ಅಂತ ಅಪ್ಪ ಹೇಳೋದು ಮೈ ಜುಮ್ ಅನ್ಸುತ್ತೆ. ಇದನ್ನ ನಾವು ಇದರ ವಿವರಣೆಯನ್ನ ನೋಡಿದಾಗ ಅಪ್ಪನದು ಹೇಳಿದಾಗ ಮೈ ಜುಮ್ ಅನ್ಸುತ್ತೆ. ಈಗ ರಾಮಕೃಷ್ಣ ಪರಮಹಂಸರು ಕೂಡ ಕಾಳಿ ದರ್ಶನ ಸತತ ಆಗ್ತಿದ್ರು ಕೂಡ ಅವರ ಗುರುಗಳು ಬಂದು ತೋತಾಪುರಿಗಳು ಬಂದು ಅಲ್ಲಿಂದ ಮುಂದಕ್ಕೆ ಸಾಧನೆ ಮಾಡಿಸಿದ್ರು ನೋಡಿ. ಅಲ್ಲಿಂದ ಮುಂದಕ್ಕೆ ಸಾಧನೆ ಮಾಡಿಸಿ ಅಲ್ಲಿಂದ ಆ ಒಂದು ಸ್ತರದಿಂದ ಇನ್ನೂ ಒಂದು ಉನ್ನತ ಸ್ತರಕ್ಕೆ ಅವರು ಏರೋ ಹಾಗೆ ಮಾಡಿದ್ರು. ಹಾಗಾಗಿ ಈ ದರ್ಶನ ಅನ್ನೋದು ಏನಂತೀವಿ ಅದು ನಮ್ಮ ಒಂದು ಜರ್ನಿಯಲ್ಲಿ ಅದು ಅಂತಿಮ ಅಲ್ಲ. ಆದರೆ ಅಲ್ಲಿಗೆ ದಾಟೋದು ಕೂಡ ಏನೋ, ಅಲ್ಲಿಗೆ ಆ ಹಂತಕ್ಕೆ ಹೋಗೋದು ಏನೋ ಸುಮ್ಮನೆ ಮಕ್ಕಳಾಟ, ಅದು ಹುಡುಗಾಟ ಅಲ್ಲ. ಆ ಹಂತಕ್ಕೆ ಹೋಗ್ಬೇಕಾದ್ರೂ ಮನಸ್ಸು ಅನ್ನೋದು ಸಾಕಷ್ಟು ಪ್ಯೂರಿಫಿಕೇಶನ್ ಹಂತಗಳನ್ನು ದಾಟಿ ಹೋಗಿರಬೇಕು. ಇಲ್ಲಿ ಈ ಎಲ್ಲ ದದಿ ಮತ್ತು ಎಲ್ಲ ಒಳ್ಳೆಯದೇ ನೋಡಿ. ಈಗ ಬರೋದು ದದಿ ಬರುತ್ತೆ, ಮತ್ತು ಏನದು ಮೊಸರು, ಹಾಲು, ತುಪ್ಪ, ಏನು ಎಲ್ಲದೂ ಒಳ್ಳೆಯದೇ ಇದೆಯಲ್ಲ. ಇಕ್ಷುರಸ, ಸಕ್ಕರೆ, ಕಬ್ಬಿನ ರಸ, ನಂತರ ಸುರ ಸಮುದ್ರ ಇದೆ, ಆ ಸುರ ಸಮುದ್ರ ಎಲ್ಲದೂ ಒಳ್ಳೆಯದೇ ಇದೆಯಲ್ಲ ಅಂತೇನು. ಹೌದು, ಎಲ್ಲ ಸಾತ್ವಿಕ ಅದೆಲ್ಲ ಒಳ್ಳೆಯದೇ. ಎಲ್ಲ ಭೂಮಿಕೆಗಳು ಕೂಡ ಬೇರೆ ಬೇರೆ ಒಳ್ಳೆ ಹಂತ ದಾಟಿ ಕಡೆಗೆ ಬರೋದೇನಂದ್ರೆ ಶುದ್ಧ ಜಲ. ಅಂದರೆ ಆ ಮನಸ್ಸು ಅಲ್ಲಿಗೆ ಎಲ್ಲ ಸಾತ್ವಿಕತೆಯ ಒಂದು ಹೆವಿನೆಸ್ಸು ಅಂತೇನು ಹೇಳ್ತಾರೆ ಅದನ್ನೆಲ್ಲ ಕಳ್ಕೊಂಡು ಆ ಮನಸ್ಸು ಇನ್ನೂ ಆ ತಿಳಿಯಾದ ಜಲ, ಶುದ್ಧ ಜಲ
ಅದು ತುಂಬ ಆ ಹಂತ ಅನ್ನೋದು ಬಹಳ ಸಿಹಿ ಅಂತ ಹೇಳ್ತಾರೆ. ಅದರಿಂದ ಅದು ಶುದ್ಧ ಜಲ, ಅದು ಕನ್ನಡಿ ಒಂಥರ ಕನ್ನಡಿ ಇದ್ದ ಹಾಗೆ, ಹಾಗೇನೆ ಅದು ಶುದ್ಧ, ಅಷ್ಟು ಸ್ವೀಟ್ ಇರುತ್ತೆ ಅದು ಅಂತ ಹೇಳ್ಬಿಟ್ಟು. ಅಲ್ಲಿ ಇನ್ಯಾವ ಒಂಥರ ಹೆವಿನೆಸ್ಸು ಕಡಿಮೆ ಆಗಿರೋ ಒಂದು ಸ್ಥಿತಿ. ಸಾತ್ವಿಕದಲ್ಲೂ ನಾವೇನು ಮಾಡ್ತೀವಿ, ಕಳೆದು ಹೋಗ್ತಾ ಇರ್ತೀವಿ. ಒಂದ್ಸಲ ಮನಸ್ಸು ಒಂದು 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 ಕಡೆ ಒಂದು ಪೂಜೆ ಕಡೆ ಹೋಗ್ಬೋದು, ಇನ್ನೊಂದು ಕಡೆ ಇನ್ನೊಂದ್ಸಲ ಮನಸ್ಸು ಯಾವುದೋ ಸ್ತೋತ್ರದ ಕಡೆ ಹೋಗ್ಬೋದು, ಇನ್ನೊಂದ್ಸಲ ಯಾರಿಗೋ ಒಂಚೂರು ಇನ್ನೊಂದು ಏನೋ ಹೆಚ್ಚಿನ ಒಳ್ಳೇದು ಮಾಡೋಣ, ಒಂದು ದಾನ ಮಾಡೋಣ. ಎಲ್ಲ ಒಳ್ಳೇದೇ ಹೌದು. ಇದರಲ್ಲಿ ಯಾವುದನ್ನ ನಾವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲೇ ಒಂದು ರೀತಿ ಇಲ್ಲೇ ಸುತ್ತರ್ದು ನಾವು ಮತ್ತೆ ಅದರಲ್ಲೇ ಒಂದು ಹೆವಿನೆಸ್ಸು, ಅಲ್ಲೇ ಒಂದು ಗೊಂದಲವನ್ನ ಪಡ್ಕೊಳ್ಳೋ ಅಂಥ ಒಂದು ಸ್ಥಿತಿ ಕೂಡ ಇರುತ್ತೆ. ಅಲ್ಲಿಂದ ಮುಂದಕ್ಕೆ ಈಗ ಅಪ್ಪ ಅವರು ಕಷ್ಟ ಬಂದವ್ರಿಗೆ ಸಹಾಯ ಮಾಡ್ತಿದ್ರಂತ, ಕಷ್ಟ ಅನ್ನೋರಿಗೆ ಅವರು. ಆದರೆ ಮನಸ್ಸಿನಲ್ಲಿ ಅವರು ಒಂದು ಅವರವರ ಕರ್ಮಗಳ ಮೂಲಕ, ಚರಿತ್ರೆಯಲ್ಲಿ ಬರುತ್ತೆ, ಅವರವರ ಕರ್ಮಗಳು ಎಲ್ಲದು ಅಂತ ಹೇಳ್ಬಿಟ್ಟು ಅಪ್ಪ ಅವರು ತಿಳಿದು ಒಂದು ರೀತಿ ನಿರ್ಲಿಪ್ತರಾದರು ಅನ್ನೋ ಒಂದು ಚರಿತ್ರೆಯಲ್ಲಿ ಕೂಡ ಆ ಒಂದು ವಿಚಾರ ಕೂಡ ಬರುತ್ತೆ. ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಇದು ಎಷ್ಟು ಅದ್ಭುತ ಅಂತ ಅನ್ಸ್ಬಿಡುತ್ತೆ. ಅಂದರೆ ಅದರ ಒಂದು ಫೀಲೇ ಬೇರೆ, ಅದ್ರ ಏನು ಕೊಡುತ್ತೆ ಒಳಗಡೆ ಭಾವ ಅದೇ ಬೇರೆ ಆಗ್ಬಿಡುತ್ತೆ. ಈ ಒಂದು ತಿಳಿಯಾದ ನೀರು ಈಗ ಈ ಎಲ್ಲ ಒಂದು ಹಂತಗಳು ಒಂದು ಏನು ಇದೆ, ಅದೆಲ್ಲ ಸಾತ್ವಿಕತೆಯ ವಿವಿಧ ಹಂತಗಳು ದಾಟಿ ಮತ್ತೆ ಹೋಗೋದು ಅಂದರೆ ಈಗ ನಾವು ಸಾಕಷ್ಟು ಇವಾಗ ನಮ್ಮ ಕವಿಗಳು ಹಾಡುಗಳನ್ನು ನಾವು ಸ್ವಲ್ಪ ನೋಡಿದಾಗ ಅಲ್ಲೂ ಕೂಡ, ಯಾಕೆಂದರೆ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಂಗೆ ಅನಿಸಿದ್ದು ಹೇಳ್ತಾ ಇದ್ದೇನೆ. ಈಗ ನಾವು ಭಾಳ ಒಂದು ಫೇಮಸ್ ಹಾಡು ನೋಡ್ತೀವಿ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು ಅಂತ ಎಲ್ಲರೂ ಕೇಳೇ ಇರ್ತೀವಿ. ಅದ್ರಲ್ಲಿ ನೋಡಿ, ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಅಂತ ಬರುತ್ತೆ. ಎಲ್ಲರೂ ಹೇಳೋದು ಈ ಸಪ್ತಸಾಗರದ ಒಳಗಡೆ ಬಾ ಅಂತ ಯಾವ ಹಾಡಲ್ಲೂ ಹೇಳಲ್ಲ, ಯಾರು ಹೇಳಲ್ಲ, ಸಪ್ತಸಾಗರದ ಆಚೆ ಅಂತಲೇ ಹೇಳ್ತಾರೆ. ಅದು ಬಹಳ ವಿಶೇಷ ಅಂತ ಅನ್ನಿಸ್ತದೆ ನೋಡಿ. ಅದೆಲ್ಲ ಅವ್ರಿಗೆ ಅಂದರೆ ಆ ತಿಳುವಳಿಕೆ ಅನ್ನೋದು ಎಷ್ಟು ನಮ್ಮ ಕವಿಗಳಿಗೆ. ಸಪ್ತಸಾಗರದ ಆಚೆ ಎಲ್ಲೋ ಸುಪ್ತ ಸಾಗರ ಕಾದಿದೆ, ಅಲ್ಲಿ ಆಚೆ ಇರುವ ಯಾವುದೋ ಒಂದು ಸಾಗರ ನಮಗೋಸ್ಕರ ಕಾದಿದೆ. ಅಲ್ಲಿ ಅಲೆಗಳು ಮೊಳೆಯಲ್ಲ, ಇಲ್ಲಿ ಸಾಗರದ ಥರ ಅಲ್ಲಿ ಅಲೆಗಳು ಅಂದರೆ ಈ ಥಾಟ್ ವೇವ್ಸ್ ಅನ್ನೋದಿಲ್ಲ. ಅಲ್ಲಿ ಮೊಳೆಯದೇ ಇರುವ ಅಲೆಗಳ ಮರ್ಮರ ಇಲ್ಲಿ ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ ನೋಡಿ, ಎಂಥ ಅದ್ಭುತ. ಅಂದರೆ ನೋಡಿ, ಅದಾದ್ಮೇಲೆ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರ್ಮರ ಇಲ್ಲಿ ಇಂದು ಎಲ್ಲಿಗೂ ಹೋಯ್ತೆ ಅಂತ ಹೇಳ್ತಾರೆ. ಆಮೇಲೆ ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ ಅಂತ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇದನ್ನು ನಾವು ಬರೀ ಲೌಕಿಕವಾಗೇ ಬಹಳಷ್ಟು ಬಾರಿ ವಿಶ್ಲೇಷಣೆ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ಈ ಒಂದು ಅರ್ಥದಲ್ಲಿ ನೋಡಿದಾಗ ಎಂಥ ಬ್ರಹ್ಮಾಂಡಪ್ಪ ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ವಿವಶವಾಯಿತು ಪ್ರಾಣ. ಈಗ ನಾನು ಸಪ್ತ ಸಾಗರ ದಾಟಬೇಕು ಅಂತಂದರೆ ಆವಾಗ ಆ ಪ್ರಾಣ ಅನ್ನೋದು ನಮಗೆ ಈಗ ಹೆಂಗೆ ಪ್ರಾಣವಾಯು ಅದ್ರ ಪಾಡಿಗದು ಅದರ ಅದೇ ಒಂದು ಲಹರಿಯಲ್ಲಿ ಆ ಮನಸ್ಸು ಹೆಂಗೆ ಕುಣಿಯುತ್ತೋ ನಮ್ಮದು, ಹಂಗಂಗೆ ಅದರಲ್ಲಿ ಒಳಗಡೆ ಬಂತು ಏನೋ ಕ್ರೋಧ ಬಂತು ಅಂದರೆ ದಬ 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 ಅಂತ ಅದು ಉಸಿರಾಡ್ತಾ ಇರುತ್ತೆ. ಅಥವಾ ಏನೋ ಒಂದು ಇನ್ನೊಂದು ಆಸೆ ಬಂತು ಅಂದರೂ ಅದು ದಬ 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 ಅಂತ ಈ ತಂದೇ ಆದ ಲಹರಿಯಲ್ಲಿ ಒಂದು ಏನು ಪ್ರಾಣ ಅನ್ನೋದು ಹೋಗಿ ಒಂದು ಒಳಗಡೆ ಅದು ಇದು ಬರ್ತಾ ಇದೆಯೋ ಆ ಒಂದು ಉಸಿರು ಅನ್ನೋದು ಅದು ವಿವಶವಾಯಿತು. ಅಂದರೆ ನಾವು ಅದನ್ನು ಮನಸ್ಸನ್ನ ಒಂದು ಕ್ರಮಕ್ಕೆ ತೆಗೆದುಕೊಂಡು ಬರೋಕ್ಕೆ ಅದನ್ನು ಹಿಡಿದ್ವಿ, ಆ ಉಸಿರನ್ನು ನಾವು ನಿಧಾನ ಮಾಡಿದ್ವಿ. ಅಂದರೆ ಆ ಮನಸ್ಸಿನ ವೇಗವನ್ನು, ಅದರ ಒಂದು ದಡಬಡವನ್ನು ಕಡಿಮೆ ಮಾಡ್ತಾ ಬಂದ್ವಿ. ವಿವಶ ಆಗೋಯ್ತು, ಅದಾಗಲೇಬೇಕು. ಅದು ಪ್ರಾಣ ಅನ್ನೋದು ಅದು ವಿವಶವಾಗೋಯ್ತು. ಪರವಶವು ವಿವಶ ಆದಾಗ ಏನಾಯಿತು, ಪರವಶವು ನಿನ್ನೀ ಚೇತನ. ಆಗ ಸದಾ ನಮ್ಮ ಚೇತನ ಏನಾಯಿತು, ಆ ದಡಬಡದಲ್ಲಿ ಹೊರಗಡೆನೇ ಚೇತನ, ಅದೆಲ್ಲ ಏನು ನಮ್ಮೊಳಗಿಂದ ಬರೋ ಚೇತನ ಎಲ್ಲ ಆ ಹೊರಗಡೆ ವಿಚಾರಗಳಿಗೆ ಖರ್ಚಾಗಿ ಹೋಗ್ತಾ ಇತ್ತು. ಆ ಚೇತನ ಪ್ರತಿಯೊಬ್ಬರೊಳಗೂ ಇರುತ್ತೆ, ಯಾರು ಚೇತನ ಇಲ್ದಲ್ಲ ಎಲ್ಲರೊಳಗೂ ಇರೋ ಚೇತನ ಬರೀ ಹೊರಗೆ ಅದು ಹೋಗ್ತಾ ಇತ್ತಲ್ಲ, ಅದು ಪರವಶವಾಯಿತು. ಅದು ಆ ಪರಲೋಕ ಅಥವಾ ಅದೇನೋ ನಾವು ಆ ಪರಮಾತ್ಮ ಅಂತೀವ, ಅವನ ಕಡೆ ಆ ಕಡೆ ಬೆಳಕನ್ನು ತೋರ್ತು. ನಮ್ಮ ಇಹದ ಕಡೆಗೆ ಬರೀ ಬರ್ತಿದ್ದ ಚೇತನ ಆ ಪರಕ್ಕೆ ಬೆಳಕನ್ನು ನೀಡ್ತು. ಅಂದರೆ ನಮ್ಮೊಳಗಡೆ ತೆರ್ಕೋತು ಅದು ಅಂತ ಹೇಳ್ಬಿಟ್ಟು ಎಂಥ ಒಂದು ರಚನೆ ಮಾಡಿದ್ದಾರೆ ಕವಿಗಳು. ಅಂದರೆ ಅಬ್ಬಬ್ಬ, ಅದು ನಿಜವಾಗ್ಲೂ ನನಗೆ ಇದು ಓದ್ತಿರ್ಬೇಕಾದ್ರೆ ನಂಗೆ ಅದು ನೆನಪು ಬಂತು, ಮೈ ಜುಮ್ಮನ್ಬಿಡ್ತು ನಿಜವಾಗ್ಲೂ. ಅಂಥ ಪರವಶವು ನಿನ್ನೀ ಚೇತನ ಇರುವುದೆಲ್ಲವ ಬಿಟ್ಟು. ಅಂದರೆ ಇವಾಗ ನಮಗೆ
ಇರುವುದೆಲ್ಲವ ಅಂದ್ರೆ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇಲ್ಲಿ ನೋಡಿ, ಇರುವುದೆಲ್ಲವ ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ಇರುವುದು ಎಲ್ಲವ ಅಂದ್ರೆ ಅಲ್ಲಿ ಬಹಳಷ್ಟು ಅಂತ ಆಯ್ತು. ಅಲ್ಲಿ ಬಹುವಚನ, ಇರುವುದೆಲ್ಲವ ಬಿಟ್ಟು. ಅಂದ್ರೆ ನಾವು ಇದೆ ಅಂತ ಏನು ಅಷ್ಟೊಂದು ಇದಿದೆ ಅದಿದೆ, ನಾವೆಲ್ಲ ಈ ಡೈವರ್ಸಿಟಿ ಏನು ಕಾಣ್ತಾ ಇದ್ದೀವಿ, ಅದಿದೆ ಇದಿದೆ ಇದಿದೆ ಎಲ್ಲ ನಮಗೆ ಕಣ್ಣಿಗೆ ಕಾಣೋದು ಇರುವುದು. ಇದನ್ನೆಲ್ಲ ಬಿಟ್ಟು ಇಲ್ಲ ಅಂತ ಏನು ಅನ್ಕೊಂಡಿದೀವಿ, ಇದಿಲ್ಲ ಅಂತ ಅದು ಕಂಡಿಲ್ಲ ನಮ್ಮ ಕಣ್ಣಿಗೆ, ಅದರೆಡೆಗೆ ತುಡಿಯುವುದೇ ಈ ಜೀವನ. ನೋಡಿ ಎಂಥ ಅದ್ಭುತ ರಚನೆ. ಅಬ್ಬಬ್ಬಾ, ನಿಜವಾಗ್ಲೂ ನಮ್ಮ ಕವಿಗಳಿಗೆ ಇದನ್ನೆಲ್ಲ ಒಂದೇ ಕ್ಷಣದಲ್ಲಿ ವರ್ಣಿಸ್ಬಿಟ್ರು, ಒಂದು ಹಾಡಲ್ಲಿ ವರ್ಣಿಸ್ಬಿಟ್ರು ಅಂತ ಅನ್ಸುತ್ತೆ ನನಗೆ. ಹಾಗೆ ಈ ಸಪ್ತ ಆ, ಏನಿದೆ, ಈ ಸಪ್ತ ಸಾಗರ ಇದೆಲ್ಲ ವರ್ಣನೆ. ಈಗ ಈ ಒಂದು ಈ ಮಾನಸೋತ್ತರ ಅಂತ ಬರೀತಾರೆ ನೋಡಿ. ಅಂದ್ರೆ ಇದು ಅಲ್ಲಿ ಮನಸ್ಸಿನ ಗಿಂತ ಒಂದು ಮನಸ್ಸು ಒಂದು ಎತ್ತರವಾದ ಸ್ತರಕ್ಕೆ ಏರಿರೋದು ಮಾನಸೋತ್ತರ. ಅಂದ್ರೆ ಮನಸ್ಸಿನ ನಂತರ ಅಂತಲೂ ಬರುತ್ತೆ, ಅಥವಾ ಮನಸ್ಸು ಎತ್ತರಕ್ಕೆ ಹೋಗಿರೋದು ಅನ್ನೋ ಒಂದು ಅರ್ಥದಲ್ಲೂ ನಾವು ತಗೋಬೋದು. ಮಾನಸೋತ್ತರ ಒಂದು ಪರ್ವತ ಅಂತ ಬರುತ್ತೆ. ಅದು ಒಂದು ಅದರ ನಂತರ ಒಂದು ಒಂದು ಗೋಲ್ಡನ್ ಅಂದರೆ ಬಂಗಾರದ ಒಂದು ಪ್ಯಾಚ್ ಆಫ್ ಲ್ಯಾಂಡ್ ಅಂತ ಹೇಳ್ತಾರೆ. ಬಂಗಾರದ ಒಂದು ಪ್ಯಾಚ್ ಆಫ್ ಲ್ಯಾಂಡ್ ಇದೆ ಅದ್ರ ನಂತರ ಬರೋದು ಲೋಕಾಲೋಕ. ಆ ಬಂಗಾರದ ಒಂದು ಅದೇನು ಲ್ಯಾಂಡ್ ಅಂತ ಹೇಳ್ತಾರೆ, ಅದರ ವಿವರಣೆ ನೋಡಬೇಕು. ವಿಪರೀತ ಅದ್ಭುತ ಆಗಿದೆ. ಅಲ್ಲಿ ಏನು ಬಿದ್ರೂ ಅಲ್ಲಿ ಅದು ಒಂದು ಕಾಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಒಂಥರ ಒಂದು ರೀತಿ ಹೊಳೆಯುತ್ತಿರುವ ಒಂದು ಮಿರರ್ ಹಾಗೆ, ಏನೇ ಬಿದ್ದರೂ ಅಲ್ಲಿ ಅದು ಕಾಣೆ. ಅಂದರೆ ಅದು ನಮ್ಮ ಮನಸ್ಸು ಯಾವ ಹಂತವನ್ನು ತಲುಪಿರುತ್ತೆ, ಅದು ಪೂರ್ಣ ಒಂದು ಬುದ್ಧಿ ಶುದ್ಧ ಆಗಿರೋ ಒಂದು ಹಂತ, ಅಥವಾ ಒಂದು ನಿರ್ವಿಕಲ್ಪದ ಹಂತ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಒಂದು ವರ್ಣನೆ ಕೂಡ ಇದೆ. ಅಂಥ ಒಂದು ಹಂತ ನಂತರ ಬರೋದು ಲೋಕಾಲೋಕ. ಅಂದರೆ ಅಲೋಕ ಅನ್ನುವ ಒಂದು ಭೇದನೆ, ಒಂದು ಭೇದದ ಮಧ್ಯ ನಿಂತಿರುವ ಒಂದು ಲೋಕಾಲೋಕ. ಅದರ ಎತ್ತರಕ್ಕೆ ಏರಿದ್ರೆ ಅಲ್ಲಿ ಲೋಕ ಅಲೋಕ ಅನ್ನೋ ಭೇದನೇ ಇಲ್ಲ. ಅಂದರೆ ನಾವು ಪ್ರಪಂಚ ಪರಮಾರ್ಥ ಅಂತೇನು ಹೇಳ್ತೀವಿ, ಎರಡು ಒಳಗೆ ಹೊರಗೆ ಅಂತೆಲ್ಲ ನಮಗೆ ಭೇದಗಳಿದೆ. ಆ ಒಳ ಹೊರಗು ಕಾಣದ ಅಂತ ಹೇಳ್ಬಿಟ್ಟು ನಮಗೆ ಒಂದು ಇದರಲ್ಲಿ ಬರುತ್ತೆ. ಆ ಒಂದು ಸ್ಥಿತಿ ಲೋಕಾಲೋಕ. ಸರಿ, ಅದೆಲ್ಲ ಸರಿ. ಆದರೆ ಟೈಮ್ ಆಗ್ತಾ ಇದೆ. ಇನ್ನೊಂದು ಇದು ಹೇಳ್ಬಿಟ್ಟು ಮೇಲಿಂದು ಇದು ನಾವು ವಿವರಣೆ ಇನ್ನೊಂಚೂರು ಹೇಳಬೇಕಾಗಿತ್ತು, ಅದು ಆಮೇಲೆ ಹೇಳ್ತೀನಿ. ಇದೆಲ್ಲ ಸರಿ. ಆದರೆ ಇದು ನಮಗೆ ಹಂತಗಳನ್ನು ನೋಡಿದಾಗ ಇದು ನೋಡಿದ್ರೆ ಫ್ಲ್ಯಾಟ್ ಸರ್ಫೇಸು ಅಂತ ಕಾಣುತ್ತೆ. ಇದು ನೋಡಿದ್ರೆ ಲೋಕಗಳು ಅದ್ರ ಮೇಲಿದ್ದಾವೆ ಅಂತ ಬರೀತಾರೆ. ಇಲ್ಲಿ ನಾವು ಮನಸ್ಸು ಶುದ್ಧ ಆಗ್ತಾ ಹೋಗಿ ಅದು ಈ ಒಂದು ತುದಿಯನ್ನು ಸೇರಿದ್ರೆ ಮೇಲಕ್ಕೆ ಏರ್ದಂಗೆ ಹೆಂಗಾಯಿತು ಅಂತ ಒಂದು ಕನ್ಫ್ಯೂಷನ್ ಬರ್ಬೋದು. ಆದರೆ ಇದು ಫ್ಲ್ಯಾಟ್ ಸರ್ಫೇಸ್ ಅಂತ ಬರೆದಿರೋದು ಅಲ್ದಲೇನೆ ಇದು ಕಮಲದ ಹೂವು ಅಂತ ಕೂಡ ವಿವರಣೆ ಕೊಡ್ತಾರೆ. ಅಂದರೆ ಈ ನಾನು ಏನು ಹೇಳಿದೆ, ಪ್ರತಿಯೊಂದು ದ್ವೀಪ ಅಥವಾ ಸಮುದ್ರ ಆದಮೇಲೆ ಪರ್ವತ ಶ್ರೇಣಿಗಳು ಬರುತ್ತೆ. ದ್ವೀಪದ ನಂತರ ಪರ್ವತ ಶ್ರೇಣಿಗಳಿದೆ ಅಂತೆಲ್ಲ ಏನು ಹೇಳಿದೆ. ಆ ಒಂದು ಪರ್ವತ ಶ್ರೇಣಿಗಳೇನು ಬರುತ್ತೆ ಅದು ಕಮಲದ ದಳಗಳ ಹಾಗೆ ವರ್ಣನೆ ಮಾಡ್ತಾರೆ. ಅಂದರೆ ಎಲ್ಲ ಪೂರ್ತಿ ಕಡೆಗೆ ಬರುವ ಲೋಕಾಲೋಕ ಕೂಡ ಕಡೆಯ ಒಂದು ಪೆಟಲ್ಸ್ ಅಂತ ಕಮಲದ ಹಾಗೆ ವರ್ಣನೆ ಮಾಡ್ತಾರೆ. ಅಂದರೆ ಈ ನಮ್ಮ ಭೂಮಿಕೆ, ಅಪ್ಪ ಅವ್ರು ಹೇಳಿದ್ರಲ್ಲ, ಭೂಮಿಕೆ ಏರ್ತು, ನಂದು 7 ಹಂತಗಳನ್ನು ಏರ್ತು ಅಂತ ಅಪ್ಪ. ಅಂದರೆ ಆ ಮನಸ್ಸೇ ಅದು ಶುದ್ಧ ಏನು ಸತ್ವ ಇರುತ್ತೆ, ಆ ಮನಸ್ಸೇ ಏರ್ತಾ 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 ಕಡೆಗೆ ಆ ಲೋಕಾಲೋಕದಷ್ಟು ಮೇಲೆ ಏರುತ್ತೆ ಆ ಒಂದು ಮನಸ್ಸು ಅನ್ನೋದು. ಆ ರೀತಿ ಅದು ಏರಿ ಅದು ಮುಂದಿನ ಮೇಲಿನ ಒಂದು ಲೋಕ ಅಂದರೆ ಸ್ವಯಂ ಪ್ರಕಾಶ ಏನಂತಾರೆ ಅಲ್ಲಿಗೆ ತಲುಪುತ್ತೆ ಅಂತ ಹೇಳ್ಬಿಟ್ಟು, ಈ ರೀತಿ ಇದು ಇದೊಂದಪ್ಪ ಫ್ಲ್ಯಾಟ್ ಆಗಿದೆ, ಅದು ಮೇಲಿದೆ, ಆ ಥರ ನಾವು ಯೋಚನೆ ಅಲ್ಲಿ ಕಳೆದೋಗೋದಾದರೆ ಅದಕ್ಕೆ ಆ ಕಮಲದ ವರ್ಣನೆ ಕೊಟ್ಟು ಅದಕ್ಕೆ ಅರ್ಥವನ್ನು ಕೊಡ್ತಾರೆ. ಹೀಗೆ ಈ ಬ್ರಹ್ಮಾಂಡದ ಪ್ರತಿಯೊಂದು ಈ ಲೋಕ ಪರ್ವತದ ಒಂದು ಎತ್ತರವನ್ನು ಬಹಳ ನಾವು ಗಮನಿಸಬೇಕು, ಅದು ಎಲ್ಲಿವರೆಗೂ ಇದೆ ಅಂತ. ಯಾಕೆ ಅಂತಂದರೆ ಈ ಲೋಕ ಮತ್ತು ಅಲೋಕ ಅನ್ನುವ ಭೇದ ಹೋಗುತ್ತಲ್ಲಿ. ಆ ಭೇದ ಆ ಮೇಲೆ ಪಾಯಿಂಟು, ಅದ್ರ ಮೇಲಿನ ಪಾಯಿಂಟು ಧ್ರುವಲೋಕ ಅಂತ, ಧ್ರುವಲೋಕದವರೆಗೂ ಅದು ಲೋಕಾಲೋಕ ಪರ್ವತ. ಅದರ ಮೇಲೆ ಅಲ್ಲಿ ಮನಸ್ಸು ಅನ್ನೋದು ಸಂಪೂರ್ಣ ಏನೋ ಅದು ಲಯ, ಮನೋನಾಶ ಅಂತ ಹೇಳ್ತಾರೆ. ಅಲ್ಲಿ ಮೇಲಿನ ಹಂತಗಳಲ್ಲೇ ಸ್ವಯಂ ಪ್ರಕಾಶ, ಅಲ್ಲಿ ಬರೀ ಚೇತನ.
ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಎತ್ತರ ಕೂಡ ಅಲ್ಲಿ ಕೊಟ್ಟಿರೋ ಹೆಸರುಗಳು, ಅಲ್ಲಿ ಕೊಟ್ಟಿರೋ ವಿವರಣೆ ಪ್ರತಿಯೊಂದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ತಿಳ್ಕೊತಾ ಹೋಗೋಕ್ಕೆ. ಇದನ್ನ ಇಷ್ಟು ಇವತ್ತು ಹೇಳಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೇಳೋದು ಬಾಕಿ ಉಳಿದಿತ್ತು. ಇನ್ನು ಬೇರೆ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ಯಾವ ಥರ ಇದೆ ಇದು ಅನ್ನೋದನ್ನು ಕೂಡ ನಾನು ಒಂದೋ ಎರಡೋ ದೃಷ್ಟಿಕೋನಗಳನ್ನು ಕೂಡ ಹೇಳಬೇಕಿತ್ತು. ಅದನ್ನು ನಂತರದ ಒಂದು ಎಪಿಸೋಡಲ್ಲಿ ಮುಂದಿನ ವಾರ ನಾನು ಹೇಳ್ತಾ ಇದ್ದೇನೆ. ಇದು ಇಷ್ಟು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇತ್ತು ನನಗೆ. ಆದರೆ ಒಂಚೂರು ಏನೋ ಆ ಪರಮಾತ್ಮನ ಸಹಾಯ ನನಗೆ ಒದಗಿ ಬಂತು. ಈಗ ನಾ ಯಾವುದೋ ಒಂದು ರೀತಿ ಇದು ಈ ಮಟ್ಟಿಗಾರು ಒಂದು ಇದ್ರ ಏನಪ್ಪ ಇದು ಅಲ್ಟಿಮೇಟ್ಲಿ ವಾಟ್ ಇಟ್ ರೆಪ್ರೆಸೆಂಟ್ಸ್ ಅನ್ನೋದೇ ಒಂದು ನನಗೆ ಹಿಂಗೆ ಹೇಳ್ತಾರಲ್ಲ ಅದೆಂಗೆ ಆಯಿತು ಇದೆಂಗೆ ಈ ಕಡೆಗೆ ಎಲ್ಲ ವಿವರಣೆಗೂ ಗಮನ ಹರಿಸಿದಾಗ ನನಗೆ ಅದು ಒಳಗಡೆ ಒಂದು ಮಟ್ಟಕ್ಕೆ ಅದು ಅರ್ಥ ಆಯಿತು. ಅದನ್ನೇ ನಿಮ್ಮೆದುರಿಗೆ ಹಂಚ್ಕೊಂಡಿದ್ದೀನಿ. ಅದು ಇನ್ನೂ ಉನ್ನತ ಸ್ತರದಲ್ಲಿ ಇರ್ಬೋದು, ಆದರೆ ನನಗೆ ಒಂದು ಏನು ಬೆಳಕು ಒಳಗಡೆ ಚಲ್ತೋ ಅದನ್ನು ಮಾತ್ರ ನಾನು ಹಂಚ್ಕೊಳ್ಳೋಕೆ ಸಾಧ್ಯ. ಆದ್ದರಿಂದ ಅಷ್ಟೇ ಮಟ್ಟಕ್ಕೆ ನಾನು ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಾವು ಕೇಳಿದಿರ ಬಂದು ನನಗೆ ತುಂಬ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಹಾಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಂದಿನ ಸತ್ಸಂಗವನ್ನು ಪೂರ್ಣ ಮಾಡ್ತಾ ಇದ್ದೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರ್. ಜೈ ಶಂಕರಲಿಂಗ.